ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಸಾಪ್ತಾಹಿಕ ವಾರ ಭವಿಷ್ಯ ಈ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ, ಏಪ್ರಿಲ್ ತಿಂಗಳಿನ 14ನೆಯ ತಾರೀಕಿನಿಂದ 21ನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಎಲ್ಲ ರಾಶಿಯವರ ವಾರ ಭವಿಷ್ಯ ಈ ಒಂದು ರಹಸ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಈಗ ನಾನು ಬಂದಿದ್ದೀನಿ. ಮೊದಲನೆಯ ರಾಶಿ ಭವಿಷ್ಯ ನೋಡೋದಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ವಿನಂತಿ ಏನು ಅಂತಂದರೆ, ನೀವೇನಾದರೂ ಈ ವಾಹಿನಿಯನ್ನು ಮೊಟ್ಟ ಮೊದಲನೆಯ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಇರುತ್ತೆ, ಅದನ್ನು ಒತ್ತೋದಕ್ಕೆ ಮರಿಬೇಡಿ. ಈ ವಿಡಿಯೋವನ್ನು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಅದೇ ರೀತಿ ರಾಶಿ ಭವಿಷ್ಯದ ರಹಸ್ಯಗಳನ್ನು ನಾನು ವಿತ್ ಅದೃಷ್ಟ ದಿನ, ಅದೃಷ್ಟದ ದಿಕ್ಕು, ಸಂಖ್ಯೆ, ಬಣ್ಣ ಎಲ್ಲ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನೀವು ಕೂಡ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬೇಕು, ನನ್ನ ಜೊತೆಗೆ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು, ನಾನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ವಿಸಿಟ್ಗೆ ಬರಬೇಕು ಅಂದರೆ ನಂಬರ್ಗಳನ್ನು ಮುಂದೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಬನ್ನಿ, ತಡ ಮಾಡದೆ ಈಗ ಮೊದಲನೆಯ ರಾಶಿಯನ್ನು ನೋಡ್ಕೊಂಬರೋಣ ವೀಕ್ಷಕರೇ. ಮೊದಲನೆಯ ರಾಶಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಸರ್ಪ್ರೈಸ್ ವಾರ. ಯಾಕೆ ಅಂತಂದರೆ, ಈ ಹಿಂದಿನ ವಾರಗಳಲ್ಲಿ ನೀವೆಲ್ಲ ಕೇಳ್ತಾ ಬರ್ತಾ ಇದ್ದೀರಿ, ನೋಡ್ತಾ ಬರ್ತಾ ಇದ್ದೀರಿ, ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗಿದೆ ಅಂತ, ಕೆಲಸದಲ್ಲಿ ವಿಳಂಬ ಹೀಗೆ ಸುಮಾರು ಪ್ರಿಡಿಕ್ಷನ್ಸ್ಗಳನ್ನು ಎಲ್ಲ ಕಡೆಗೂ ನೀವು ನೋಡ್ತಾ ಇದ್ದೀರಿ. ಆದರೆ ಹೋದ ವಾರ ನಾನು ನಿಮಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದೆ. ಅದೇ ರೀತಿ ಹೋದ ವಾರ ಸಿಹಿ ಅಂತಲೂ ಕೂಡ ಹೇಳಿದ್ದೆ, ಅತ್ಯಂತ ಶುಭ ಫಲ ಅಂತಲೂ ಹೇಳಿದ್ದೆ. ಅದರ ಗುಡ್ ನ್ಯೂಸನ್ನು ನೀವು ಅನುಭವಿಸ್ತಾ ಇದ್ದೀರಿ. ಅದಕ್ಕೆಲ್ಲ ಮಿಗಿಲಾಗಿ ಮೇಷರಾಶಿಯವರಿಗೆ ಈ ವಾರ ಇನ್ನೂ ಒಂದು ಗುಡ್ ನ್ಯೂಸ್ ಕಾದಿದೆ. ಅದೇನಪ್ಪ ಅಂದರೆ, ಇದೇ ಏಪ್ರಿಲ್ 14ನೆಯ ತಾರೀಕಿಗೆ ಸೂರ್ಯ ಮೇಷರಾಶಿ ಸ್ವಸ್ಥಾನವನ್ನು, ನಿಮ್ಮ ಮೊದಲನೆಯ ಮನೆಯನ್ನು ಪ್ರವೇಶ ಮಾಡುವಂಥದ್ದು. ಸೊ ಫಸ್ಟ್ ಹೌಸ್ ಅಂತ ಏನು ಹೇಳ್ತೀವಿ, ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿರುವಂಥದ್ದು. ಹಾಗಾಗಿ ಈ ವಾರ ಮೇಷರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಬಂಗಾರ ಆಗುವಂತಹ ಸಮಯ. ಅದ್ಭುತವಾಗಿದೆ. ಈ ವಾರ ಮಾತ್ರ ಖುಷಿ ಪಡಬೇಕು. ನೀವು ಸ್ವೀಟನ್ನು ಆಸ್ವಾದಿಸ್ತೀರಾ. ಈ ವಾರ ಕೈ ಹಾಕಿದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ವಿಶೇಷವಾಗಿ ನಿಮ್ಮ ಕೆಲಸ, ವ್ಯಾಪಾರ, ವೃತ್ತಿ ಅಂತ ಬಂದಾಗ ಅದು ಪೀಕಿಗೆ ಹೋಗುತ್ತೆ. ಅದ್ಭುತ ಸಿಹಿಯನ್ನು ಅನುಭವಿಸ್ತೀರಿ. ನೋಡಿ, ಏಪ್ರಿಲ್ 14ನೇ ತಾರೀಕಿನಿಂದನೇ ನಿಮಗೆ ಒಳ್ಳೆ ಟೈಮ್. ಆಫೀಸಿನಲ್ಲಿ ಇಮ್ಮಿಡಿಯೇಟ್ಲಿ ಸಡನ್ ಆಗಿ ನಿಮಗೆ ಪ್ರಮೋಷನ್ ಸಿಹಿ ಸುದ್ದಿ ಸಿಗುತ್ತೆ. ಏನಾದರೂ ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡ್ತಾ ಇದ್ದರೆ ಶುಭ ಫಲ ಸಿಗುತ್ತೆ. ನೀವು ಮೇಷರಾಶಿಯ ರಾಜಕಾರಣಿಗಳಾಗಿದ್ದರೆ ನಿಮ್ಮ ಪಾರ್ಟಿಯಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಾರೆ. ನೀವೇನಾದರೂ ಗೆಲುವಿಗಾಗಿ ಹಂಬಲಿಸ್ತಾ ಇದ್ದರೆ ಗೆಲುವು ಸಿಗುತ್ತೆ. ಎಲ್ಲ ನಿಮ್ಮ ಪರವಾಗಿ ಆಗುತ್ತೆ. ವಿಶೇಷವಾಗಿ ಈ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದೇನಿದೆ ಮೇಷರಾಶಿಯವರಿಗೆ, ಏಪ್ರಿಲ್ 14ರಿಂದ 21ರವರೆಗೆ ಸೂರ್ಯ ನಿಮ್ಮ ಸ್ವಸ್ಥಾನಕ್ಕೆ ಬರೋದರಿಂದ ನೀವು ತುಂಬ ಶೈನ್ ಆಗ್ತೀರಾ. ಇದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ನೋಡಿ, ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ, ಕ್ಷೇತ್ರದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಿಗಳಿಗೆ, ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ, ಕಾಂಟ್ರಾಕ್ಟ್ದಾರರಿಗೆ, ಹೀಗೆ ವಿಶೇಷವಾಗಿ ಅದ್ಭುತ ಫಲ ಇರುತ್ತೆ. ಯಾಕೆ ಹೇಳಿ, ಸೂರ್ಯ ನಿಮ್ಮ ಸ್ವಸ್ಥಾನಕ್ಕೆ ಉಚ್ಚರಾಶಿಗೆ ಬಂದಿರುವಂಥದ್ದು, ನಿಮಗೆ ಹೆಚ್ಚಿನ ಬಲ ಸಿಗುತ್ತೆ. ಅದೇ ರೀತಿ ಇನ್ನೊಂದೇನಾಗುತ್ತೆ ಅಂತಂದರೆ, ಫಿನಾನ್ಸ್ನಲ್ಲಿ ಹಣಕಾಸು ಅಂತ ಬಂದಾಗ ಮೇಷರಾಶಿಯವರಿಗೆ ಹಿಂದಿನ ವಾರದಲ್ಲಿ ಪೇಮೆಂಟ್ಸ್ ಎಲ್ಲ ಡಿಲೇ ಆಗ್ತಾ ಇತ್ತು, ಹೆಲ್ಡಪ್ ಆಗಿತ್ತು. ಈ ವಾರ ನೋಡಿ ಕ್ಲಿಯರ್ ಆಗಿಬಿಡುತ್ತೆ ಪೇಮೆಂಟು. ಬಹಳ ಖುಷಿ ಆಗುತ್ತೆ ನಿಮಗೆ. ಇನ್ವೆಸ್ಟ್ಮೆಂಟ್ಗಳಲ್ಲೇನಾದರೂ ನೋಡ್ತಾ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೆಯ ಲಾಭ ಬರುತ್ತೆ. ಆದರೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಿಮ್ಮ ಗುರು ಹಿರಿಯರು, ಮಾರ್ಗದರ್ಶಿಗಳು, ಅದೇ ರೀತಿ ಆ ಕ್ಷೇತ್ರದಲ್ಲಿ ತಿಳುವಳಿಕೆ ಉಳ್ಳವ್ರನ್ನ ಕೇಳಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ. ತುಂಬ ಒಳ್ಳೆಯದಿದೆ. ತುಂಬ ಒಳ್ಳೆಯದು ಮೇಷರಾಶಿಯವರಿಗೆ. ವಿಶೇಷವಾಗಿ
ಲವ್ ಆ್ಯಂಡ್ ರಿಲೇಷನ್ಶಿಪ್ ಅಂತ ಬಂದಾಗ ಅದ್ಭುತವಾಗಿರುತ್ತೆ. ಸೂರ್ಯ ನಿಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ನೀವು ದಂಪತಿಗಳಾಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಅತ್ಯಂತ ಸುಮಧುರವಾದಂಥ ಸಮಯವನ್ನು ಕಳಿತೀರಿ. ನಿಮ್ಮ ಕುಟುಂಬದಲ್ಲಿ ಒಂದು ಲೈವ್ಲಿ ಮತ್ತು ತುಂಬ ಹೆಚ್ಚಿನ ಎನರ್ಜೆಟಿಕ್ ವಾತಾವರಣ ಇರುತ್ತೆ. ಮನೆಯಲ್ಲಿ ಹಬ್ಬದ ವಾತಾವರಣ, ಮಂಗಳ ಕಾರ್ಯ ನಡೆಯುತ್ತೆ. ಮೇಷರಾಶಿಯವ್ರಿಗಂತೂ ಬೊಂಬಾಟಾಗಿದೆ. ಹೆಲ್ತ್ ಬಗ್ಗೆ ಒಂಚೂರು ಕಾಳಜಿಯನ್ನು ತಗೋಬೇಕಾಗತ್ತೆ ಮೇಷರಾಶಿಯವರು. ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ಕೆಲವೊಂದು ದೃಷ್ಟಿ, ಕಣ್ಣಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು. ಯಾಕೆಂದರೆ ಬೇಸಿಗೆ ಕೂಡ ನಡೀತಾ ಇದೆ. ಆ ಮಡ್ರಾಸಾಯಿ ಅಂತ ಹೇಳ್ತಾರೆ, ಆ ಥರದ್ದು ಕಣ್ಣು ಕೆಂಪಗಾಗೋದು, ಇನ್ಫೆಕ್ಷನ್ನು, ಮತ್ತೊಂದು ನೀರು ತುರಿಕೆ, ಈ ಥರದ್ದೆಲ್ಲ ಸುಮಾರು ಆಗಬಹುದು. ಅದನ್ನು ಸ್ವಲ್ಪ ಕೇರ್ಫುಲ್ ನೋಡ್ಕೊಳ್ಳಿ. ಅದೇ ರೀತಿ ಬ್ಲಡ್ ಪ್ರೆಷರ್, ಯಾರಾದರೂ BP, ಹೈ BP, ಲೋ BPಗೆ ನೀವು ಚಿಕಿತ್ಸೆ ಪಡಿತಾ ಇದ್ದೀರಿ, ಮಾತ್ರೆಗಳನ್ನು ತಗೋತಾ ಇದ್ದೀರಿ, ಅದರ ಬಗ್ಗೆ ಜಾಗೃತೆಯಾಗಿರಿ. ಒಂದು ಸ್ವಲ್ಪ ವೇರಿಯೇಷನ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಇದೆಲ್ಲ ಸೂರ್ಯ ಸ್ವಸ್ಥಾನಕ್ಕೆ ಬಂದಾಗ ಆಗುವಂತಹ ಸೂಚನೆಗಳಾಗಿರುತ್ತೆ. ಅದೇ ರೀತಿ ಹೆಚ್ಚಿನ ಫಲಗಳು ಬೇಕು ಅಂದರೆ ಮೇಷರಾಶಿಯವರಿಗೆ ಈ ವಾರ ಓಂ ಸೂರ್ಯಾಯ ನಮಃ ಪ್ರತಿದಿನ ಬೆಳಗ್ಗೆ 108 ಬಾರಿ, ಸಂಜೆ 108 ಬಾರಿ ಪಠಣ ಮಾಡೋದ್ರಿಂದ ಒಳ್ಳೆಯ ಶುಭ ಫಲಗಳನ್ನು ಪಡಿತೀರಿ. ಅದೇ ರೀತಿ ಒಂದು ತಾಮ್ರದ ಲೋಟದಲ್ಲಿ ಒಂದು ತುಂಬ ನೀರು ತುಂಬಿಸ್ಕೊಳ್ಳಿ. ಅದರಲ್ಲಿ ಕೆಂಪು ಹೂವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ಆದಿತ್ಯಾಯ ನಮಃ ಮಂತ್ರ ಪಠಣ ಮಾಡೋದ್ರಿಂದ, ಮಂತ್ರ ಹೇಳ್ತಾ ನೀರನ್ನು ಅರ್ಘ್ಯ ಕೊಡೋದ್ರಿಂದ ಹೆಚ್ಚಿನ ಶುಭ ಫಲ ಮೇಷರಾಶಿಯವರಿಗಿದೆ. ಮೇಷರಾಶಿಯವರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ಏಪ್ರಿಲ್ 14, 17, 19, 21 ಶುಭ ದಿನಾಂಕಗಳು. ಮೇಷರಾಶಿಯವರಿಗೆ ಶುಭ ಬಣ್ಣ ಕೆಂಪು. ಅದೇ ರೀತಿ ಲಕ್ಕಿ ನಂಬರ್ 9 ಬರುತ್ತೆ. ವಿಶೇಷವಾಗಿ ಏಪ್ರಿಲ್ 14ಕ್ಕೆ ಮೇಷರಾಶಿಯವರ ಜೀವನದಲ್ಲಿ ಒಂದು ಶುಭ ಘಟನೆ ನಡೆಯುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಶೇಷವಾಗಿ ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಕೇಳೋದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ತುಂಬ ಶುಭ ಫಲ ಮೇಷರಾಶಿಯವರಿಗೆ ಸಿಗುತ್ತೆ ಅಂತ ಹೇಳಬಹುದು. ವೀಕ್ಷಕರೇ, ಶುಭ ಫಲವನ್ನು, ಸಿಹಿ ಫಲವನ್ನು ಕೊಟ್ಟಿದ್ದೀನಿ ನಿಮಗೆ. ಶುಭ ಫಲ ನಿಮಗಾಗಿ ಕಾದಿದೆ. ಬನ್ನಿ ವೀಕ್ಷಕರೇ, ಈಗ ವೃಷಭ ರಾಶಿ, ಮುಂದಿನ ರಾಶಿಯನ್ನು ನೋಡ್ಕೊಂಬರೋಣ. ವೃಷಭ ರಾಶಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಏನಾಗ್ತಾ ಇದೆ, ಈ ಏಪ್ರಿಲ್ 14ಕ್ಕೆ ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡುತ್ತಿರೋದು ಇವರಿಗೆ 12ನೆಯ ಮನೆಗೆ ಸೂರ್ಯ ರಾಶಿಗೆ ಪರಿವರ್ತನೆಯಾಗುವಂಥದ್ದು, 12ನೇ ಮನೆಗೆ ಪ್ರವೇಶ ಮಾಡುವಂಥದ್ದು. ಇಲ್ಲಿ ಯಾವ ರೀತಿ ಘಟನೆಗಳು ನಡೆಯುತ್ತೆ ಅಂದರೆ ವೃಷಭ ರಾಶಿಯವರ ಜೀವನದಲ್ಲಿ ಇಲ್ಲಿ ಸ್ವಲ್ಪ ನಿಮ್ಮ ಫೋಕಸನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಸ್ವಲ್ಪ ನಿಮ್ಮ ಚಿತ್ತ ಚಂಚಲ ಆಗುತ್ತೆ, ಆ ಕಡೆ ಈ ಕಡೆ ಆಗುತ್ತೆ. ಅದನ್ನು ಒಂದೇ ಹಂತಕ್ಕೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಇನ್ನು ವಿಶೇಷವಾಗಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದೆ. ವಿದೌಟ್ ಪ್ಲ್ಯಾನಿಂಗ್ ಈ ವಾರ ನೀವು ಯಾವ ಕೆಲಸಗಳನ್ನು ಮಾಡಬಾರ್ದು. ಸಡನ್ನಾಗಿ ನಾವೀಗ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ರಿಸರ್ವೇಷನ್ ಇಲ್ಲದೆ ಊರಿಗೆ ಹೋಗುವಂಥದ್ದು, ಅದೇ ರೀತಿಯಲ್ಲಿ ಸೀಟ್ ಸಿಗದೆ ಒದ್ದಾಡೋದು, ನಾವು ಕಷ್ಟಪಡೋದು, ಬೆಳಗ್ಗೆವರೆಗೂ ನಿದ್ದೆಗೆಡೋದು, ಈ ಥರದ್ದು. ಇದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ವಿತ್ ಪ್ಲಾನಿಂಗ್ ಕೆಲಸ ಮಾಡಿದರೆ ಈ ವಾರ ಶುಭ ಇರುತ್ತೆ. ಎಲ್ಲ ಕೆಲಸಗಳಿಗೂ ಕೂಡ ಪ್ಲಾನಿಂಗ್ ಇರಲಿ. ವೃಷಭ ರಾಶಿಯವರಿಗೆ ಅವಸರ ಬೇಡ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಡ್ರೈವಿಂಗ್ ಮಾಡುವಾಗ ಸಾಕಷ್ಟು ಜಾಗ್ರತೆ ಮತ್ತು ನಿಧಾನವೇ ಪ್ರಧಾನ ಅನ್ನುವ ಮಂತ್ರವನ್ನು, ಅಂದರೆ ಮೂಲ ಮಂತ್ರ ಅದಾಗಿರಲಿ. ಅವಸರ ಬೇಡ. ನಿಮ್ಮ ಫೆಲೋ ಟ್ರಾವೆಲ್ ಪ್ಯಾಸೆಂಜರ್ಸ್ ಏನಿರ್ತಾರೆ ಅವರಿಂದ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಪ್ರಯಾಣದಲ್ಲಿ ವ್ಯಾಲ್ಯೂಬಲ್ ಗೂಡ್ಸ್ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು, ಮೊಬೈಲು, ಲ್ಯಾಪ್ಟಾಪು, ವಾಚು, ಗೋಲ್ಡ್, ಈ ಥರದ್ದು ಹುಷಾರಾಗಿರಿ ವೃಷಭ ರಾಶಿಯವರು ಜರ್ನಿ ಮಾಡಬೇಕಾದ್ರೆ. ಅದೇ ರೀತಿ ನೀವು ಈ ವಾರ ವೃಷಭ ರಾಶಿಯವರು ಸೂರ್ಯ ವಿಶೇಷವಾಗಿ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀವು ಒಂದು ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಜಾಗೃತಿಯಾಗಿರಬೇಕು. ಯಾರೋ ಏನೋ ಹೇಳಿಬಿಟ್ರು ಅಂತ ಹೇಳಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಕೈ ಸುಟ್ಕೊಳ್ಳೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ವಿಶೇಷವಾಗಿ ಈ ವಾರ ಸ್ವಲ್ಪ ಜಾಗೃತಿಯ ಈ ವಾರ ಅನ್ನೋದಕ್ಕಿಂತ ವೃಷಭ ರಾಶಿಯವರು ಏಪ್ರಿಲ್ ಮುಗಿಯೋವರೆಗೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಅಥವಾ ಲಿಟಿಗೇಷನ್ ಇರುವಂಥ ಸೈಟ್ಗಳಿಗೇನಾದರೂ ನೀವು ಅಲ್ಲಿ ಕಂಡು ಬಂತು ಅಂದರೆ ಅದರಿಂದ ದೂರ ಇರಬೇಕು. ಯಾವುದಾದ್ರೂ ಕರೆಕ್ಟಾಗಿರುವಂತಹ ಲೀಗಲ್ ಆಗಿರುವಂತಹ ಒಪಿನಿಯನ್ ಬಂದರೆ ಸೈಟನ್ನು ಕೊಂಡ್ಕೊಳ್ಳಿ. ಮನೇನೂ ಅಷ್ಟೇ, ವಾಹನನೂ ಅಷ್ಟೇ. ವಿಶೇಷವಾಗಿ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡಬೇಕಾದ್ರೆ ವೃಷಭ ರಾಶಿಯವರು ಈ ವಾರ ಜಾಗೃತಿಯಿಂದ ಇರಬೇಕು. ಅದೇ ರೀತಿ ಲವ್ ಆ್ಯಂಡ್ ರಿಲೇಷನ್ಶಿಪ್ ನೋಡಲಿಕ್ಕಾಗಿ ನಿಮ್ಮ ಜೀವನದಲ್ಲಿ ಮತ್ತೆ
ಒಂದು ರೀತಿಯ ಹೊಂದಾಣಿಕೆ ಸಾಮರಸ್ಯ ಬರುವಂಥದ್ದು ಅಂತ ತೋರಿಸ್ತಾ ಇದೆ. ಎಲ್ಲ ಚೆನ್ನಾಗಿದೆ. ಆದರೆ ಒಂದು ವಿಶೇಷವಾಗಿ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ನೋಡಲಿಕ್ಕಾಗಿ ನಿಮಗೆ ಒಂದು ಸ್ವಲ್ಪ ಈ ವಾರ ಆಲಸ್ಯ ಜಾಸ್ತಿ ಕಾಡುತ್ತೆ. ಒಂದು ಸ್ವಲ್ಪ ಆಯಿತು ಇವತ್ತಿನ ಕೆಲಸ ನಾಳೆ ಮಾಡೋಣ, ನಾಳೆ ಕೆಲಸ ನಾಡಿದ್ದು ಮಾಡೋಣ ಎನ್ನುವಂತಹ ಒಂದು ನಿಧಾನ ಆಲಸ್ಯ ಕಾಡಿಸುತ್ತೆ. ಅದನ್ನು ಮೀರಿ ಹೊರಗಡೆ ಬಂದರೆ ವೃಷಭ ರಾಶಿಯವರಿಗೆ ಈ ವಾರ ಒಳ್ಳೆಯ ಸಾಧನೆ ಆಗುತ್ತೆ. ಈಗ ನೋಡಿ, ವೃಷಭ ರಾಶಿಯವ್ರಿಗೂ ಕೂಡ ನಾನು ಮೇಷರಾಶಿಯವ್ರಿಗೆ ಆಗಲೇ ಹೇಳ್ತಾ ಇದ್ದೆ ಕಣ್ಣಿಗೆ ಸಂಬಂಧಿಸಿದ್ದು ಅಂತ ಹೇಳಿ. ಇದು ಕೂಡ ಸೂರ್ಯನ ಒಂದು ಸ್ಥಾನ ಪಲ್ಲಟ ಪರಿವರ್ತನೆ ಮೇಷರಾಶಿಗೆ ಪ್ರವೇಶ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಅದು ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಾ ಇದೆ. ಕಣ್ಣಿಗೆ ಸಂಬಂಧಿಸಿದಂಥ ಮತ್ತು ಒಂದು ನರ್ಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ತಲೆನೋವು, ಒಂದು ರೀತಿಯ ವಿಶೇಷವಾದಂಥ ಮೈಗ್ರೇನ್ ಇರ್ಬೋದು, ಮತ್ತೊಂದು ಅದು ಕಾಡುವಂಥ ಸಮಸ್ಯೆ. ಅದೇ ರೀತಿ ಸ್ವಲ್ಪ ಇಂಡೈಜೆಷನ್, ಸ್ಟಮಕ್ ಪೇನ್, ಹೊಟ್ಟೆ ನೋವು ಇರಬಹುದು, ಅಥವಾ ಫುಡ್ ಪಾಯ್ಸನ್ ಆಗಬಹುದು. ಹೊರಗಡೆಯ ಒಂದು ಫುಡ್ಡನ್ನು ಅವಾಯ್ಡ್ ಮಾಡಿ ಮನೆಯ ಫುಡ್ಗೆ ಜಾಸ್ತಿ ಆದ್ಯತೆ ಕೊಡಿ ವೃಷಭ ರಾಶಿ ಅಂತ ತೋರಿಸ್ತಾ ಇದೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ವಾರ ಚೆನ್ನಾಗಿದೆ. ಆದರೂ ಕೂಡ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಭಂಗ ಆಗುತ್ತೆ. ನೋಡೋಣ, ಈಗ ಮಾಡೋ ಸ್ಟಡಿ ನಾಳೆ ಮಾಡೋದು ನಾಡಿದ್ದು ಈ ಥರದ್ದು, ಅಥವಾ ಸ್ಟಡಿಗೆ ಕೂತ್ಕೊಂಡಾಗ ಅವರ ಸ್ನೇಹಿತರು ಬಂದು ಡಿಸ್ಟರ್ಬ್ ಮಾಡುವಂತಹ ಒಂದು ವ್ಯವಸ್ಥೆಗಳು ಆಗುತ್ತೆ. ಅದನ್ನು ಮೀರಿ ಇಲ್ಲಪ್ಪ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಇಷ್ಟು ನನಗೆ ಟಾರ್ಗೆಟ್ ಇದೆ, ಇದನ್ನು ಮುಗಿಸ್ಬಿಟ್ಟೆ ನಾನು ಬರ್ತೀನಿ, ಹೋಗೋಣ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ವೃಷಭ ರಾಶಿಯವರು ಓಂ ಶುಕ್ರಾಯ ನಮಃ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ 108 ಬಾರಿ ಪಠಣೆ ಮಾಡ್ಕೊಳ್ಳಿ ಈ ವಾರ. ಅದೇ ರೀತಿ ನೋಡಿ, ವಿಶೇಷವಾಗಿ ಯಾರು ಅಗತ್ಯದಲ್ಲಿರ್ತಾರೆ ಅವರಿಗೆ ಬಿಳಿ ಬಣ್ಣದ ಸ್ವೀಟ್ಸ್, ಸಿಹಿ ತಿಂಡಿಗಳು ಮತ್ತು ಮೊಸರು ಅನ್ನವನ್ನು ದಾನ ಮಾಡೋದ್ರಿಂದ ವಿಶೇಷ ಫಲಗಳು ಈ ವಾರ ವೃಷಭ ರಾಶಿಯವರಿಗೆ ಕಾದಿದೆ. ಅದೇ ರೀತಿ ನೋಡಿ, ವಿಶೇಷವಾಗಿ ವೃಷಭ ರಾಶಿಯವರಿಗೆ ಈ ವಾರ ನಿಮ್ಮ ಮನೆಯಲ್ಲಿ ವಯಸ್ಸಿನಲ್ಲಿ ಹಿರಿಯರಾದಂಥ ಸ್ತ್ರೀಯರಿಗೆ, ಅಮ್ಮ ಇರ್ಬೋದು, ಅಜ್ಜಿ, ಅತ್ತೆ, ಹೀಗೆ ಅವರ ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆಯೋದ್ರಿಂದ ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲ ಸಿಗುತ್ತೆ. ಮತ್ತು ವೃಷಭ ರಾಶಿಯವರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ಏಪ್ರಿಲ್ 15, 16, 18 ಲಕ್ಕಿ ಡೇಟ್ಸ್ ಇರುತ್ತೆ. ಲಕ್ಕಿ ಕಲರ್ ವೈಟ್, ಪಿಂಕ್ ಶುಭ ಕೊಡುತ್ತೆ. ಆಮೇಲೆ ಲಕ್ಕಿ ನಂಬರ್ 6. ವೃಷಭ ರಾಶಿಯವರಿಗೆ ಲಕ್ಕಿ ಡೈರೆಕ್ಷನ್ ಅಂತ ಬಂದಾಗ ನೀವು ನೋಡಬಹುದು ಸೌತ್ ಈಸ್ಟ್ ನಿಮಗೆ ಈ ವಾರ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮಧುರಾಷ್ಟಕಂ ಜೀತ್ ಮೀಡಿಯಾದಲ್ಲಿ ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ತಪ್ಪದೇ ಕೇಳಿ. ವೃಷಭ ರಾಶಿಯವರಿಗೆ ತುಂಬ ಅಂದರೆ ತುಂಬ ಶುಭ ಫಲಗಳು ಈ ವಾರ ಕಾದಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಕೊಂಡು ಬರೋಣ. ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ ಏನಾಗ್ತಾ ಇದೆ ಅಂತಂದರೆ, ವಿಶೇಷವಾಗಿ ಸೂರ್ಯ ನಿಮಗೆ ನೇರವಾದಂತಹ ಪರಿಣಾಮ ಯಾವ ರೀತಿಯಲ್ಲಿ ಬೀರುತ್ತೆ ಅಂತಂದರೆ, ಒಂದು ಸ್ವಲ್ಪ ಎಮೋಷ್ನಲ್ ಆಗುವಂತಹ ಸಾಧ್ಯತೆ ಈ ವಾರ ಇದೆ. ಹಾಗಾಗಿ ಯಾವುದೇ ನಿರ್ಧಾರಗಳಿರಲಿ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ತಗೋಬೇಕು ಅನ್ನೋದರ ಸೂಚನೆಯನ್ನು ಕೊಡ್ತಾ ಇದೆ. ಎಮೋಷ್ನಲ್ ಆಗಿ ಅಥವಾ ಖುಷಿಯಿಂದ ಸರಿ ನಾನು ಇದನ್ನು ಮಾಡಿಬಿಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡೋದು, ಅಥವಾ ತುಂಬ ದುಃಖದಲ್ಲಿದ್ದಾಗ ಸರಿ ಆಯಿತು ಮಾಡ್ತೀನಿ ಅಂತ ಹೇಳೋದು ಬೇಡ. ಯಾಕೆಂದರೆ ಸುಖ ಮತ್ತು ಈ ದುಃಖ ಎರಡೂ ಸಡನ್ನಾಗಿ ಪಾಸ್ ಆಗುತ್ತೆ. ಆಮೇಲೆ ನೀವು ಕುತ್ಕೊಂಡು ಯೋಚನೆ ಮಾಡ್ತೀರಾ, ಹೌದಲ್ಲ ನಾನು ಇದನ್ನು ಪ್ರಾಮಿಸ್ ಮಾಡಬಾರ್ದಾಗಿತ್ತು, ಇದು ತಪ್ಪು ಅಂತ ಅವಾಗ ನಿಮಗನ್ಸುತ್ತೆ. ಹಾಗಾಗಿ ಅದನ್ನು ಶಾಂತ ಚಿತ್ತವಾಗಿ ಶಾಂತ ಮನಸ್ಸಿನಿಂದ ಕೂತ್ಕೊಂಡು ಮಿಥುನ ರಾಶಿಯವರು ಈ ವಾರ ಇದನ್ನು ನಾನು ಮಾಡಬೇಕಾ ಮಾಡಬಾರ್ದಾ, ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ, ಇದರ ಒಂದು ಸ್ಥಿತಿಗತಿಗಳನ್ನು ನೋಡಿಕೊಂಡು ಯಾವುದು ಪಾಸಿಟಿವ್ ಆಗುತ್ತೆ ಯಾವುದು ನೆಗೆಟಿವ್ ಆಗುತ್ತೆ ಅದನ್ನು ನೋಡಿಕೊಂಡು ಡಿಸಿಷನ್ ತಗೊಳ್ಳೋದು ಒಳ್ಳೆಯದು. ತಾಳ್ಮೆ ಇರಲಿ ಅಂತ ಹೇಳುತ್ತೆ. ಅದೇ ರೀತಿ ನಿಮಗೆ ಈ ಏಪ್ರಿಲ್ 14ರಿಂದ 21ರವರೆಗೆ ನೋಡಲಿಕ್ಕಾಗಿ ಸರಿಸುಮಾರು ಏಪ್ರಿಲ್ 17, 18, 19ಕ್ಕೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ, ಡೋರ್ ನಾಕ್ ಮಾಡುತ್ತೆ. ನೀವು ಬಾಗಿಲನ್ನು ಮುಕ್ತ ಮನಸ್ಸಿನಿಂದ ತೆರೆದು ಯಾವ ಅವಕಾಶ ನನಗೆ ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಬೇಡ, ಯಾವುದು ನ್ಯೂಟ್ರಲ್ ಅನ್ನೋದನ್ನು ಡಿಸಿಷನ್ ಮಾಡಿ ತಗೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಅದೇ ರೀತಿ ಬಿಸ್ನೆಸ್ ಓನರ್ಸ್ಗೆ ಅಂತ ಬಂದಾಗ ವ್ಯಾಪಾರಿಗಳಿಗೆ ನೋಡಿ ಒಂದು ಸ್ವಲ್ಪ ಡೀಲ್ಸ್ಗಳು, ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟು ಸೈನ್ ಹಾಕೋದು ಮತ್ತೊಂದು ಡಿಲೇ ಆಗುತ್ತೆ. ಈ ವಾರ ಮಾತ್ರ ಸಮಾಧಾನವಾಗಿರಿ. ಎಸ್ಪೆಷಲಿ ಸೂರ್ಯ ಒಂದು ತನ್ನ ಉಚ್ಚ ರಾಶಿಯಲ್ಲಿ ಇರೋದ್ರಿಂದ ಮೇಷರಾಶಿಯಲ್ಲಿ ಈ ವಾರ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ, ಸ್ವಲ್ಪ ಕೆಲಸಗಳಲ್ಲಿ ವಿಳಂಬ ಕಾಡಬಹುದು. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಮೇದಿಂದ ಮತ್ತೆ ಕೆಲಸಗಳು ಸ್ಪೀಡಪ್ ಆಗುತ್ತೆ.
ಅದೇ ರೀತಿ ನೌಕರದಾರರಿಗೆ ಹೇಗಿದೆ, ನೌಕರಿ, ಖಾಸಗಿ ಸರ್ಕಾರಿ ನೌಕರಿ ಅನ್ನೋರ್ಥ ನೋಡಲಿಕ್ಕಾಗಿ ನಿಮಗೆ ವಿಶೇಷವಾಗಿ ನೋಡಿ, ಬುಧ ಈಗ ಏಪ್ರಿಲ್ 7ಕ್ಕೆ ಪರಿವರ್ತನೆಯಾಗೋದ್ರಿಂದ, ಅಂದರೆ ನೇರ ಚಲನೆಗೆ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ರೀತಿಯ ವಿಶೇಷವಾದಂತಹ ಹೆಚ್ಚಿನ ಬಲ ಸಿಗುತ್ತೆ ಅಂತ ಹೇಳ್ತಾ ಇದೆ. ಹೌದು, ಇಷ್ಟು ದಿವಸ ಏನಾಗ್ತಾ ಇತ್ತು, ಕಚೇರಿ ಕೆಲಸದಲ್ಲಿ ವಿಳಂಬ ಆಗ್ತಾ ಇತ್ತು, ಯಾವುದೋ ಒಂದು ಫೈಲಿಗೆ ಸೈನ್ ಆಗಬೇಕಿತ್ತು, ಮೂವ್ ಆಗಬೇಕಿತ್ತು, ಆಗ್ತಿರಲಿಲ್ಲ. ಈಗ ನಿಮಗೆ 14ರ ನಂತರ ಏನಾಗುತ್ತೆ, ಬುಧನ ಆಶೀರ್ವಾದದಿಂದ ಎಲ್ಲ ಕೆಲಸ ಸುಸೂತ್ರವಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ಪ್ರಾಜೆಕ್ಟ್ ವೆಂಚರ್ ಅದು ಹೋಲ್ಡಲ್ಲಿತ್ತು, ಅದನ್ನು ಮಾಡಬೇಕು ಅಂತ ನಿಮಗೆ ಮನಸ್ಸಿದ್ರೂ ಕೂಡ ಅಡೆತಡೆಗಳಿತ್ತು. ಅದು ಈ 14ರಿಂದ ಅದಕ್ಕೆ ಮರುಜೀವ, ಮರುಚಾಲನೆ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಫೈನಾನ್ಷಿಯಲಿ ನೋಡಲಿಕ್ಕಾಗಿ ನಿಮಗೆ ಈ ವಾರ 50-50 ಅಂತ ಹೇಳಬಹುದು ಮಿಥುನ ರಾಶಿಯವರಿಗೆ. ಯಾಕೆ ಅಂತಂದರೆ ನಿಮ್ಮ ಕೈಗೆ ಹಣ ಬಂತು ಅಂತಿದ್ದಂಗೆ ಇನ್ನೊಂದು ಅದು ಯಾವುದೋ ಖರ್ಚಿಗೆ ದಾರಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಕಡೆ ಖುಷಿನೂ ಇರುತ್ತೆ, ಈ ಕಡೆ ಖುಷಿ ಅನುಭವಿಸ್ಬೇಕು ಅನ್ನೋಷ್ಟರಲ್ಲಿ ಹಣ ಹೊರಟು ಹೋಗಿರುತ್ತೆ. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓವರ್ ಆಗಿ ಖರ್ಚು ಮಾಡೋದು ಬೇಡ ಅಂತ ತೋರಿಸ್ತಾ ಇದೆ ಬುಧನ ನೇರ ಚಲನೆಯಿಂದ. ಯಾಕೆಂದರೆ ಖರ್ಚು ಮಾಡಿಬಿಟ್ವಿ, ಆಮೇಲೆ ಅದು ಹಣ ಮತ್ತೆ ಹೊಸ ಹಣ ಬರೋದಕ್ಕೆ ಕಾಯಬೇಕಾಗತ್ತೆ. ಇದರ ಬಗ್ಗೆ ಜಾಗೃತಿಯಾಗಿರಿ. ವಿಶೇಷವಾಗಿ ನಿಮ್ಮದು ಸಾಲ ತೀರುತ್ತೆ ಅನ್ನೋದರ ಸೂಚನೆ ಈ ವಾರ ಸಿಗ್ತಾ ಇದೆ. ವಿಶೇಷವಾಗಿ ನೀವು ಈ ಮುಂದಿನ ವಾರ ಅಂದರೆ ಏಪ್ರಿಲ್ 4ನೇ ವಾರದಲ್ಲಿ, ಕೊನೆಯ ವಾರದಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ಸು, ಸೈಟ್ ತಗೊಳ್ಳುವಂಥದ್ದು, ಮನೆ ಖರೀದಿ, ವಾಹನ ಖರೀದಿಗೆ ಈ 3ನೇ ವಾರವೇ ಪ್ಲ್ಯಾನ್ ಮಾಡ್ಕೋತೀರಾ ಅನ್ನೋದರ ಸೂಚನೆ ಕೊಡ್ತಾ ಇದೆ. ಲವ್ ಆ್ಯಂಡ್ ರಿಲೇಷನ್ಶಿಪ್ ನೋಡಲಿಕ್ಕಾಗಿ ನಿಮಗೆ ಒಂದು ಶುಕ್ರನ ನೇರ ಚಲನೆ ಒಂದು ಸ್ವಲ್ಪ ಸಂಬಂಧಗಳನ್ನು ಸ್ಟೆಬಿಲೈಸ್ ಮಾಡ್ತಾ ಇದೆ, ಗಟ್ಟಿ ಮಾಡ್ತಾ ಇದೆ. ಪ್ರೇಮಿಗಳಿಗಾಗಿರ್ಬೋದು, ದಂಪತಿಗಳಿಗಾಗಿರಬಹುದು ಶುಭವಾದಂಥ ಸಮಯ. ಹೇಗೂ ಸಮರ್ ಸೀಸನ್ನಲ್ಲಿದ್ದೀರಿ, ಹಿಲ್ ಸ್ಟೇಷನ್ಗೆ ಹೋಗಿ ಹೆಂಡತಿ ಗಂಡ ಇಬ್ಬರು ಸೇರಿ ಅಲ್ಲಿ ಒಂದು ಆನಂದಮಯ ಸಮಯವನ್ನು ಕಳೆಯುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ಅದೇ ರೀತಿ ಇನ್ನು ಮನೆಯ ಸದಸ್ಯರು ಎಲ್ಲರೂ ಸೇರಿ ಒಂದು ಪುಣ್ಯಕ್ಷೇತ್ರ ಪ್ರವಾಸಕ್ಕೆ ಹೋಗ್ತೀರಿ ಅನ್ನೋದರ ಸೂಚನೆ ಕೂಡ ಕೊಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹಾಗೆ ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ಒಂದು ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಅಂತ ಬರುತ್ತೆ. ಯಾಕೆ ಅಂತಂದರೆ ಈ ಒಂದು ಬುಧನ ನೇರ ಚಲನೆ ಇರ್ಬೋದು, ಸೂರ್ಯ ಮೇಷರಾಶಿಗೆ ಪ್ರವೇಶ ಇರ್ಬೋದು, ಇದೆಲ್ಲ ಕಾರಣದಿಂದ ನಿಮಗೆ ಒಂದು ವಿಶೇಷವಾಗಿ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗಾಗಿರಬಹುದು, ನೌಕರದಾರರಿಗಾಗಿರಬಹುದು, ಕೃಷಿಕರಿಗಾಗಿರಬಹುದು, ವ್ಯಾಪಾರಸ್ಥರಿಗಾಗಿರ್ಬೋದು, ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಅದೇನು ಮಾಡುತ್ತೆ ಅಂದರೆ ಒಂದು ಸ್ವಲ್ಪ ಮೆಂಟಲಿ ಪ್ರೆಷರ್, ಟೆನ್ಷನ್ ತಂದೊಡ್ಡುತ್ತೆ ಈ ವಾರ. ಅದನ್ನು ಮೀರಿ ನೀವು ಬೆಳೆದ್ರೆ ಒಳ್ಳೆಯದಾಗುತ್ತೆ. ಈ ಮೆಂಟಲ್ ಪ್ರೆಷರ್, ಟೆನ್ಷನ್ ಅನ್ನೋದನ್ನು ಈ ಯಾಂತ್ರಿಕ ಯುಗದಲ್ಲಿ ಸಾಮಾನ್ಯವಾಗಿರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ಭಗವಂತನ ನಾಮಸ್ಮರಣೆ, ಧ್ಯಾನ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮುದ್ರಾಷ್ಟಕಂ ಅದನ್ನು ಆನ್ ಮಾಡಿಕೊಂಡು ಕೇಳ್ತಾ ಕೂತ್ಕೊಳ್ಳಿ. ಒಂದು 10 ನಿಮಿಷ ನಾವು ನಿಜವಾಗ್ಲೂ ಆಧ್ಯಾತ್ಮದ ಒಂದು ವಿಶೇಷವಾದಂಥ ಅನುಭವವನ್ನು ಪಡಿತೀರಿ. ಹಾಗೆಯೇ ಮೆಂಟಲಿ ನಿಮ್ಮದು ಪ್ರೆಷರ್, ಟೆನ್ಷನ್ ಎಲ್ಲ ಡೌನ್ ಆಗುತ್ತೆ. ಅದ್ಭುತವಾದಂಥ ಸ್ತೋತ್ರ ಇದೆ, ಅದನ್ನು ನಾವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಕೇಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ರೆಸ್ಪೈರೇಟರಿ ಒಂದು ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೋಬೋದು, ಅಸ್ತಮಾ, ಆಯಾಸ, ಉಬ್ಬಸ ಅದೆಲ್ಲ ಹೇಳ್ತೀವಿ. ವಿಶೇಷವಾಗಿ ಯಾರು ಅದರಿಂದ ಬಳಲ್ತಾ ಇದ್ದೀರಿ ಅದನ್ನೊಂದು ಸ್ವಲ್ಪ ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ತೊಗೊಳ್ಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಡುವಾಗ ವಿಶೇಷವಾಗಿ ಧೂಳು ಮತ್ತೊಂದು ಪೊಲ್ಯೂಷನ್ಗೆ ಹೋಗ್ಬೇಕಾದ್ರೆ ಮಾಸ್ಕನ್ನು ಧರಿಸಿ ನಿಮ್ಮ ಹೆಲ್ತನ್ನು ಕಾಯ್ಕೊಳ್ಳಿ. ಅದೇ ರೀತಿ ಅಸ್ಟ್ರಾಲಜಿ ರೆಮಿಡಿಯನ್ನು ನೋಡಲಿಕ್ಕಾಗಿ ಈ ವಾರ ಮಿಥುನ ರಾಶಿಯವರಿಗೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ಬುಧಾಯ ನಮಃ 11 ಅಥವಾ 21 ಸಾಲ ಹೇಳ್ಕೊಂಡು ಹೊರಟ್ರೆ ಬಹಳ ಒಳ್ಳೆಯದು. ಅದೇ ರೀತಿ ತುಳಸಿ ಗಿಡಕ್ಕೆ ಪ್ರತಿದಿನ ತಪ್ಪದೆ ನೀರನ್ನು ಹಾಕಬೇಕು. ಯಾವ ದಿನ ನೀರನ್ನು ಹಾಕಬಾರ್ದು ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ. ವಿಶೇಷವಾಗಿ ನೀವು ನನ್ನೊಟ್ಟಿಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕು ಎಲ್ಲ ರಾಶಿಯವರು ಅಂತಂದರೆ ಈಗ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ, ಸುಧೀಂದ್ರ ದೇಶಪಾಂಡೆ ಗುರುಗಳ ಜೊತೆಗೆ ಅಪಾಯಿಂಟ್ಮೆಂಟ್ ಬೇಕು ದೂರವಾಣಿಯಲ್ಲಿ ಅಂತ ನಮ್ಮ ಕಚೇರಿಯಿಂದ ಸಿಬ್ಬಂದಿ ನಿಮಗೆ ಸಹಾಯ ಮಾಡ್ತಾರೆ. ಅದೇ ರೀತಿ ಮಿಥುನ ರಾಶಿಯವರು ನೋಡಲಿಕ್ಕಾಗಿ ಸುಮಾರು ಈ ಸ್ಟೇಷನರಿ ಐಟಮ್ಸ್ ಅಂತ ಹೇಳ್ತೀವಿ, ಬುಕ್ಕು, ಪೆನ್ನು, ಪೆನ್ಸಿಲ್ಲು, ಕಂಪಾಸು, ಜಾಮೆಟ್ರಿ ಬಾಕ್ಸು, ಈ ಥರದ ಒಂದು ಸ್ಟಡಿ ಮಟೀರಿಯಲನ್ನು ವಿಶೇಷವಾಗಿ ಭಾನುವಾರ ದಿವಸ ತುಂಬ ಅಗತ್ಯದಲ್ಲಿರುವಂಥ ಬಡ ವಿದ್ಯಾರ್ಥಿಗಳಿಗೆ ನೀವು ಅವುಗಳನ್ನು ದಾನ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಈ ವಾರ ಶುಭ ಫಲ ಸಿಗುತ್ತೆ. ಅದೇ ರೀತಿ ಆಫೀಸ್ ಗಾಸಿಪ್ಸ್ ಆಗಲಿ, ಆಮೇಲೆ ಪಾಲಿಟಿಕ್ಸ್ ಆಗಲಿ, ಈ ರೀತಿ ಅಥವಾ ನೆರೆಹೊರೆಯವರು ಹಂಗೆ ಮಾಡಿದರು ಹಿಂಗೆ ಮಾಡಿದರು, ಯಾವ ರೀತಿಯ ಗಾಸಿಪ್ಪು ಮಿಥುನ ರಾಶಿಯವರಿಗೆ ಈ ವಾರ ಒಳ್ಳೆಯದಲ್ಲ. ತುಂಬ ಅದು ಬ್ಯಾಕ್ ಫೈರ್ ಆಗುತ್ತೆ, ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ಲಕ್ಕಿ ಡೇಟ್ಸ್ಗಳನ್ನು, ದಿಕ್ಕುಗಳನ್ನು ನೋಡಲಿಕ್ಕಾಗಿ ಮಿಥುನ ರಾಶಿಯವರಿಗೆ ಏಪ್ರಿಲ್ 14, 16, 19, 21 ಶುಭ ದಿನಗಳಾಗಿರುತ್ತೆ. ಲೈಟ್ ಗ್ರೀನ್ ಬಣ್ಣ ನಿಮಗೆ ಶುಭವನ್ನು ತರುತ್ತೆ. ಲಕ್ಕಿ ನಂಬರ್ 5,
ಅದೇ ರೀತಿ ಲಕ್ಕಿ ಡೈರೆಕ್ಷನ್ ನಾರ್ತ್ ಈಸ್ಟ್ ನಿಮಗೆ ಶುಭ ತರುತ್ತೆ. ಪ್ರತಿದಿನ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ. ಮಿಥುನ ರಾಶಿಯವರಿಗೆ ಶುಭವಾಗಲಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಸೂರ್ಯ ಮೇಷರಾಶಿಗೆ ಪರಿವರ್ತನೆ ಮಾಡುವಂಥದ್ದು ಕರ್ಕ ರಾಶಿಯವರಿಗೆ ನಿಮಗೆ 10ನೇ ಮನೆಯಲ್ಲಿ ಅದು ವಿಶೇಷ ಫಲಗಳನ್ನು ಕೊಡ್ತಾ ಇದೆ. ಯಾವ ರೀತಿಯ ಫಲಗಳನ್ನು ಕೊಡ್ತಾ ಇದೆ ಅಂತಂದರೆ, ಸಡನ್ನಾಗಿ ನಿಮಗೆ ಗುಡ್ ನ್ಯೂಸ್ ಬರುವಂಥದ್ದು, ಅಥವಾ ಪೆಂಡಿಂಗ್ ಇತ್ತು ನಿಮಗೆ ಇನ್ಕ್ರಿಮೆಂಟು, ಪ್ರಮೋಷನ್ನು, ವ್ಯಾಪಾರ ಅಭಿವೃದ್ಧಿ, ಮತ್ತೊಂದು ಮನೆಯಲ್ಲಿ ಮಕ್ಕಳು ಪಾಸಾಗಿ ನಿಮಗೆ ಸಿಹಿ ಸುದ್ದಿಯನ್ನು ತರುವಂಥದ್ದು, ಎಲ್ಲರೂ ಮನೆ ಮಂದಿ ಒಟ್ಟಿಗೆ ಕೂತ್ಕೊಂಡು ಸಿಹಿ ಊಟವನ್ನು ಮಾಡುವಂಥದ್ದು, ಒಟ್ಟಲ್ಲಿ ಶುಭ 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 ಎಲ್ಲ ಕರ್ಕ ರಾಶಿಯವರಿಗೆ ಈ ವಾರ ಬಹಳ ಒಳ್ಳೆಯದಿದೆ. ಅದೇ ರೀತಿ ನೀವೇನು ಮಾಡ್ತೀರಪ್ಪ ಅಂತಂದರೆ, ಹಣ ಯಥೇಚ್ಛವಾಗಿ ಈ ವಾರ ಧನಲಾಭ ಆಗುತ್ತೆ. ಮನೆಗೆ ಲಕ್ಸುರಿ ಐಟಮ್ಸ್ಗಳನ್ನು ಕೊಳ್ತೀರಾ, ಸೋಫಾ, ಫ್ರಿಜ್ಜು, ಟಿ ವಿ, ಏರ್ ಕಂಡೀಷ್ನರ್, ಈ ರೀತಿಯಾಗಿ ಗಾಡಿ ಇರ್ಬೋದು, ಹೊಸ ಮನೆ, ವಾಹನ, ಸೈಟು, ಒಳ್ಳೆಯ ಖರೀದಿಯನ್ನು ಮಾಡುವಂಥ ಲಕ್ಸುರಿ ಒಂದು ವಾರ ಅಂತ ಹೇಳ್ಬೋದು ಸೂಚಿಸ್ತಾ ಇದೆ. ಹಣಕಾಸಿನ ಹರಿವಿನ ಬಗ್ಗೆ ಗಮನ ಕೊಡಿ, ಸ್ವಲ್ಪ ಹೋಲ್ಡ್ ಮಾಡಿ, ಖರ್ಚು ಮಾಡಿ, ಅದನ್ನು ಸೇವಿಂಗು ಕೂಡ ಇಟ್ಕೊಳ್ಳೋದಕ್ಕೆ ಮರಿಬೇಡಿ. ನಿಮ್ಮ ವಿಶೇಷವಾಗಿ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವಂಥದ್ದು, ಅವರ ಮನಸ್ಸನ್ನು ಅರ್ಥ ಮಾಡ್ಕೋತೀರಿ. ಹೆಂಡತಿ ಇದ್ದರೆ ಗಂಡನ ಮನಸ್ಸನ್ನು ಅರ್ಥ ಮಾಡ್ಕೋತಾರೆ, ಗಂಡ ಇದ್ದರೆ ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡುವಂತಹ ವಾರ ಕರ್ಕ ರಾಶಿಯವರಿಗೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ನೀವು ಈ ವಾರ ತುಂಬ ಅಂದರೆ ತುಂಬ ಅಗ್ರೆಸಿವ್ ಆಗಿ ಸ್ಟಡಿ ಮಾಡ್ತೀರಾ. ಓದಿದ್ದೆಲ್ಲ ಸ್ಮರಣೆಯಲ್ಲಿ ನೆನಪಲ್ಲಿ ಇರುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೀರಿ. ವಿದೇಶಕ್ಕೆ ಹೋಗುವಂಥ ಕನಸು ನನಸಾಗತ್ತೆ. ಅದೇ ರೀತಿ ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ಈ ವಾರ ಸ್ಟಮಕ್, ಹೊಟ್ಟೆಗೆ ಸಂಬಂಧಿಸಿದಂಥ ಅಜೀರ್ಣ, ಗ್ಯಾಸ್ಟ್ರಿಕ್, ಹುಳಿತೇಗು, ಈ ಥರದ್ದು ಒಂಥರ ಆಹಾರ ಜೀರ್ಣವಾಗದೇ ಇರೋದು, ಈ ಥರದ ಕಾಟ ನಿಮಗೆ ಕೊಡುತ್ತೆ. ಯಾಕೆ ಅಂತಂದರೆ, ವಿಶೇಷವಾಗಿ ಈ ವಾರ ನೀವೇನು ಮಾಡ್ತೀರಾ ಅಂತಂದರೆ, ಊಟ ತಿಂಡಿ ಹೊತ್ತಿಗೆ ಆಗೋದಿಲ್ಲ, ಅದಕ್ಕೆ ಆ ಥರದ್ದಾಗತ್ತೆ. ಹೊರಗಡೆ ನೀರು ಕುಡಿಯೋದನ್ನು ಅವಾಯ್ಡ್ ಮಾಡಿ, ಮನೆಯಿಂದ ನೀರು ತೊಗೊಂಡು ಹೋಗಿ. ವಿಶೇಷವಾಗಿ ಬೇಸಿಗೆ ಕಾಲ ಇದೆ, ಹೆಲ್ತ್ ಬಗ್ಗೆ ಕಾಳಜಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈ ವಾರ ನಿಮಗೆ ಒಳ್ಳೆಯದಿರುತ್ತೆ. ಸಡನ್ನಾಗಿ ಗೇನ್ಸ್ ಬರುತ್ತೆ ಕರ್ಕ ರಾಶಿಯವರಿಗೆ. ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು ವಾರ ಪೂರ್ತಿ ಬೆಳಗ್ಗೆ 108 ಸಲ ಹೇಳೋದ್ರಿಂದ ನಿಮಗೆ ಶುಭ ಫಲಗಳಿರುತ್ತೆ. ಅದೇ ರೀತಿ ನೋಡಿ, ಸೋಮವಾರದ ದಿನ ನಿಮ್ಮ ಅಡಿಗೆಯಲ್ಲಿ ಅಂದು ಉಪ್ಪನ್ನು ಬಳಸದೇ ಇರೋದ್ರಿಂದ ನಿಮಗೆ ಕರ್ಕ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲ ಅಂತ ತೋರಿಸ್ತಾ ಇದೆ. ಒಂದು ದಿವಸ ಇದು ಎಸ್ಟ್ರಾಲಜಿಕಲ್ ರೆಮಿಡಿ ಅಂತ ಹೇಳ್ತಾರೆ, ಒಂದೊಂದು ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ವಿಶೇಷವಾಗಿ ಉಪ್ಪನ್ನು ಸೋಮವಾರ ಅಡಿಗೆಗೆ ಬಳಸಬಾರ್ದು. ಆ ದಿನ ಉಪ್ಪಿಲ್ಲದ ಊಟವನ್ನು ಮಾಡಿದರೆ ಕರ್ಕ ರಾಶಿಯವರಿಗೆ ಒಳ್ಳೆಯದು. ಈ ವಾರ ಮಾತ್ರ, ಅದು ಯಾವತ್ತು? ಸೋಮವಾರ ಅಂತ ಹೇಳ್ತಾ ಇದೆ. ವಿಶೇಷವಾಗಿ ನೀವು ಲಕ್ಕಿ ಡೇಟ್ಸನ್ನು ನೋಡಲಿಕ್ಕಾಗಿ ಏಪ್ರಿಲ್ 15, 17, 18 ಅದ್ಭುತ ಒಂದು ಫಲ ಕೊಡುತ್ತೆ. ಲಕ್ಕಿ ಕಲರ್ ನೋಡಲಿಕ್ಕಾಗಿ ವೈಟ್ ಮತ್ತು ಸಿಲ್ವರ್ ಗ್ರೇ ತೋರಿಸ್ತಾ ಇದೆ. ಲಕ್ಕಿ ನಂಬರ್ 2 ನಿಮಗೆ ಶುಭ ದಿಕ್ಕು ಬಂದ್ಬಿಟ್ಟು ನಾರ್ತ್ ದಿಕ್ಕು. ಇನ್ನೂ ಹೆಚ್ಚಿನ ಶುಭ ಫಲ ನಿಮಗೆ ಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಕೇಳಿದರೆ ನಿಮಗೆ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರೂಲಿಂಗ್ ಪ್ಲಾನೆಟ್ ಅಂತ ಏನು ಹೇಳ್ತೀವಿ ಸೂರ್ಯ, ಅದು 9ನೇ ಮನೆಗೆ ಪ್ರವೇಶ ಮಾಡ್ತಿರೋದ್ರಿಂದ ಈ ವಾರ ಏಪ್ರಿಲ್ 14ರಿಂದ 21ರವರೆಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನಿಮಗೆ ಸೂರ್ಯದೇವ ಕರುಣಿಸೋದಕ್ಕೆ ಬರ್ತಾ ಇದ್ದಾನೆ. ಖುಷಿ ಪಡುವಂತಹ ವಾರ ಅಂತ ಹೇಳ್ಬೋದು. ಅಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ, ಕೆಲಸದಲ್ಲಿ ಒಂದು ಕೈ ಮೇಲಾಗುತ್ತೆ, ಹೆಚ್ಚಿನ ಶುಭ ಫಲಗಳು ನಿಮಗೋಸ್ಕರ ಈ ವಾರ ಕಾಯ್ತಾ ಇದೆ ಅಂತ ಹೇಳ್ತಾ ಇದೆ. ಕರಿಯರ್ನಲ್ಲಿ ಗ್ರೋತ್ ಆಗುತ್ತೆ, ಟ್ರಾವೆಲಿಂಗ್ ಪ್ರಯಾಣವನ್ನು ಮಾಡ್ತೀರಾ, ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಮಾಡ್ತೀರಾ, ಮನೆಯ ಕುಟುಂಬದ ಸದಸ್ಯರನ್ನ ಕರೆದುಕೊಂಡು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಯೋಗ ಇದೆ. ಅದೇ ರೀತಿ ಎಜುಕೇಷನ್ ಆಗಿರ್ಬೋದು, ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸಿಂಹರಾಶಿಯವರಿಗೆ ಈ ವಾರ ಎತ್ತಿದ ಕೈ ಅಂತ ಹೇಳ್ಬೋದು. ಅದೇ ರೀತಿ ಒಂದು ನಿಮ್ಮಲ್ಲಿ ಏನು ನ್ಯಾಚುರಲ್ ಲೀಡರ್ಶಿಪ್ ಇದೆ ಈ ವಾರ ಅದು ಶೈನ್ ಆಗುತ್ತೆ. ಸೂರ್ಯನ 9ನೇ ಮನೆ ರಾಶಿ ಪ್ರವೇಶದಿಂದ ಅತ್ಯಂತ ಶುಭ ಅಂತ ಹೇಳ್ತಾ ಇದೆ. ಅದೇ ರೀತಿ ಫೈನಾನ್ಸ್ ವಿಚಾರವನ್ನು ನೋಡಲಿಕ್ಕಾಗಿ ನಿಮಗೆ ಪಾಸಿಟಿವ್ ಗ್ರೋತ್ ಅಂತ ತೋರಿಸ್ತಾ ಇದೆ. ಶುಭ ಬೆಳವಣಿಗೆ, ಇದ್ದಕ್ಕಿದ್ದಂತೆ ಆಕಸ್ಮಿಕ ಧನಪ್ರಾಪ್ತಿ, ಧನಲಾಭ ಆಗುವಂಥದ್ದು. ಅದೇ ರೀತಿ ನೋಡಿ, ವಿಶೇಷವಾಗಿ ನೀವು ಹೆಚ್ಚಿನದೇನಾದರೂ ಒಂದು ಕಲಿಯೋದಕ್ಕೆ, ಲರ್ನಿಂಗ್ ವಿಷಯಕ್ಕೆ ಹಣವನ್ನು ವ್ಯಯಿಸ್ತೀರಿ ಅಂತ
ಅಂತ ತೋರಿಸ್ತಾ ಇದೆ. ಟ್ರಾವೆಲಿಂಗಿಗೂ ಕೂಡ ಹಣವನ್ನು ವ್ಯಯಿಸ್ತೀರಿ. ಅದೇ ರೀತಿ ವಿಶೇಷವಾಗಿ ಬಟ್ಟೆಗಳನ್ನು, ಅಲಂಕಾರಿಕ ವಸ್ತುಗಳನ್ನು, ಮನೆಗೆ ಸೋಫಾ, ಟಿ ವಿ, ಫ್ರಿಜ್ಜು, AC, ವಾಷಿಂಗ್ ಮಷಿನ್ ಈ ಥರ ಕೊಂಡುಕೊಳ್ಳೋದಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ ಅನ್ನೋದರ ಸೂಚನೆ ಕೊಡ್ತಾ ಇದೆ. ಇನ್ನು ಲವ್ ಆ್ಯಂಡ್ ರಿಲೇಷನ್ಶಿಪ್ ನೋಡಲಿಕ್ಕಾಗಿ ತುಂಬ ಅಂದರೆ ತುಂಬ ಹೊಂದಾಣಿಕೆ ಬರುತ್ತೆ. ನಿಮ್ಮ ಸಂಗಾತಿ ಲಾಸ್ಟ್ ವೀಕ್ ನಿಮ್ಮ ಮೇಲೆ ಸ್ವಲ್ಪ ಮುನಿಸ್ಕೊಂಡಿದ್ರು, ಆ ಮುನಿಸು ಕೋಪ ಈ ವಾರ ಹೊರಟು ಹೋಗುತ್ತೆ. ನಿಮ್ಮ ಜೊತೆಗೆ ಒಳ್ಳೆಯ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳಾಗಿರ್ಬೋದು, ದಂಪತಿಗಳಾಗಿರ್ಬೋದು, ನೀವು ಅವ್ರಿಗೇನಾದರೂ ಸರ್ಪ್ರೈಸ್ ಗಿಫ್ಟನ್ನು ತಂದುಕೊಟ್ರೆ ಇನ್ನೂ ಸಿಂಹರಾಶಿಯವರಿಗೆ ಈ ವಾರದ ಖುಷಿ ಇಮ್ಮಡಿಯಾಗತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಅದ್ಭುತವಾದಂಥ ಫೋಕಸ್ ಇರುತ್ತೆ, ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ, ಯಾವ ಚಿಂತೆಯೂ ಇರೋದಿಲ್ಲ. ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ತುಂಬ ವೈಟಲ್ ಇಂಪ್ರೂವ್ಮೆಂಟ್ ಇರುತ್ತೆ, ಅದ್ಭುತವಾದ ಇಂಪ್ರೂವ್ಮೆಂಟ್ ಇದೆ, ಯಾವ ಚಿಂತೆಯೂ ಇಲ್ಲ. ಈ ವಾರ ನೀವು ಸ್ವಲ್ಪ ಆಧ್ಯಾತ್ಮದತ್ತ ಜಾಸ್ತಿ ಗಮನವನ್ನು ಕೊಡ್ತೀರಿ. ಆಧ್ಯಾತ್ಮ ಮಂತ್ರ ಕೇಳುವುದು, ಮಂತ್ರ ಹೇಳುವುದು, ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು, ಮೆಡಿಟೇಷನ್, ಯೋಗ, ಧ್ಯಾನ ಈ ರೀತಿಯಾಗಿ ಸಮಯವನ್ನು ಹೆಚ್ಚು ಕಳೀತೀರಿ. ಅದೇ ರೀತಿ ಒಂದು ಸ್ವಲ್ಪ ನಿಮ್ಮ ಸೊಂಟ, ಅದೇ ರೀತಿ ಮೊಣಕಾಲಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ನೋವುಗಳು ಕಾಣಿಸ್ಕೋಬೋದು. ಮೆಟ್ಟಲು ಇಳಿಯುವಾಗ ಜಾಗ್ರತೆ. ಸಿಂಹರಾಶಿಯ ಹಿರಿಯರು ಬಾತ್ರೂಮ್ನಲ್ಲಿ ಸ್ವಲ್ಪ ಕಾಲು ಜಾರುವಂಥದ್ದು, ಮೆಟ್ಲು ಸ್ಟೆಪ್ಸ್ ಜಾರಿ ಬೀಳುವಂಥದ್ದು, ಹಿಪ್ಗಳಿಗೆ ಆಮೇಲೆ ಮೊಣಕಾಲಿಗೆ ಗಾಯ ಮಾಡಿಕೊಳ್ಳುವಂಥದ್ದು, ನೋವು, ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬರುವಂಥದ್ದು ಇದೆ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ಓಂ ಸೂರ್ಯಾಯ ನಮಃ ಅಂತ ಹೇಳಿ 11 ಅಥವಾ 21 ಬಾರಿ ಹೇಳಿ ಮನೆಯಿಂದ ಹೊರಡೋದ್ರಿಂದ ನಿಮ್ಮನ್ನು ಹಿಡಿದು ನಿಲ್ಲಿಸೋರು ಯಾರೂ ಇರೋದಿಲ್ಲ ಈ ವಾರ. ಅದೇ ರೀತಿ ವಿಶೇಷವಾಗಿ ನೋಡಿ, ಈ ಒಂದು ಬೆಲ್ಲ ಮತ್ತು ಗೋಧಿಯನ್ನು ಹಸುವಿಗೆ ತಿನ್ನಿಸೋದ್ರಿಂದ ಈ ವಾರ ನಿಮಗೆ ಶುಭ ಫಲ ಅಂತ ಹೇಳ್ತಾರೆ. ಬೆಲ್ಲ ಮತ್ತು ಗೋಧಿಯನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹಸುವಿಗೆ ತಿನ್ನಿಸ್ಬೇಕು. ಹಸು ತನ್ನ ನಾಲಿಗೆಯನ್ನು ನಿಮ್ಮ ಅಂಗೈಗೆ ಟಚ್ ಮಾಡಬೇಕು. ಅಂಗೈಗೆ ಯಾವಾಗ ಹಸು ತನ್ನ ನಾಲಿಗೆಯನ್ನು ಟಚ್ ಮಾಡ್ತೋ ನಿಮ್ಮ ಮೈಯಲ್ಲಿರುವಂಥ ಸಕಲ ಗ್ರಹ ದೋಷ, ನವಗ್ರಹ ದೋಷಗಳನ್ನು ಅದು ಎಳ್ಕೊಳ್ಳುತ್ತೆ. ನಿಮಗೆ ಒಂದು ಇಮ್ಮಿಡಿಯೇಟ್ ಲೈಟ್ ಫೀಲಿಂಗ್, ವೈಬ್ರೇಷನ್ ಆಗುತ್ತೆ. ಮುಂದೆ ಬರುವಂತಹ ದಿನಗಳು ಸುವರ್ಣದ ದಿನಗಳಾಗುತ್ತೆ ಸಿಂಹರಾಶಿಯವರಿಗೆ ಅಂತ ಹೇಳ್ಬೋದು. ಲಕ್ಕಿ ಡೇಟ್ ನೋಡಲಿಕ್ಕಾಗಿ 14, 17, 19, 21 ಅದ್ಭುತ ದಿನಗಳು. ಅದೇ ರೀತಿ ಲಕ್ಕಿ ಕಲರ್ ಗೋಲ್ಡ್, ಆರೆಂಜ್, ಡೀಪ್ ರೆಡ್, ತುಂಬ ರೆಡ್ ಕಲರ್ ಒಳ್ಳೆ ಶುಭ ಅಂತ ಹೇಳಲಾಗುತ್ತೆ. ಅದೇ ರೀತಿ ಲಕ್ಕಿ ನಂಬರ್ 1, ಶುಭ ದಿಕ್ಕು ಈಸ್ಟ್ ಅಂತ ಹೇಳಲಾಗುತ್ತೆ. ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳೋದ್ರಿಂದ ಸಿಂಹರಾಶಿಯವರಿಗೆ ಇನ್ನೂ ಶುಭ ಫಲ ಬರುತ್ತೆ. ಅದೇ ರೀತಿ ವೀಕ್ಷಕರೇ, ಸಿಂಹರಾಶಿಯವರಿಗೆ ಏನೆಲ್ಲ ಒಳ್ಳೆಯ ಶುಭ ಫಲ ಇದೆ ಅಂತ ತಿಳ್ಕೊಂಡ್ರಿ ಅಲ್ಲ. ಮುಂದಿನ ರಾಶಿಯನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ. ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ, ಬುಧನ ನೇರ ಚಲನೆ ನಿಮಗೆ ಒಂದು ಸ್ವಲ್ಪ ಕಿರಿಕಿರಿಯನ್ನು ತಂದು ಕೊಡ್ತಾ ಇದೆ. ವಿಶೇಷವಾಗಿ ಒಂದು ವಾರ ಆಯಿತು, ಹೌದಲ್ವಾ? ಏಪ್ರಿಲ್ 7ನೇ ತಾರೀಕಿನಿಂದ ನಿಮಗೆ ಯಾಕೋ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್, ಅನ್ಈಸಿನೆಸ್ ಫೀಲ್ ಆಗ್ತಾ ಇದೆ. ಯಾಕೆಂತಂದರೆ ಸಡನ್ನಾಗಿ ನೇರವಾಗಿ ಹೋಗ್ತಾ ಇದ್ದಂಥ ಕೆಲಸಗಳು ಯಾಕೋ ಸ್ವಲ್ಪ ಸುತ್ತಿ ಬಳಸಿ ಆಗ್ತಾ ಇದೆ. ನಿಧಾನಗತಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸಡನ್ನಾಗಿ ಯಾರೋ ನಿಮಗೆ ಕಮಿಟ್ ಮಾಡಿರ್ತಾರೆ, ಇದು ಮಾಡ್ಕೊಡ್ತೀನಿ ಕೆಲಸ ಅಂಥೇಳಿ, ಬಟ್ ಅವರು ನಿಮ್ಮ ಸಂಪರ್ಕಕ್ಕೆ ಸಿಗಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ, ಅಥವಾ ಫೋನ್ ಎಷ್ಟೇ ಸಲ ನೀವು ರಿಂಗ್ ಮಾಡಿದರೂ ಕೂಡ ರಿಂಗ್ ಆಗುತ್ತೆ, ಅವರು ರೆಸ್ಪಾಂಡ್ ಮಾಡಲ್ಲ. ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅನ್ನೋದೊಂದು ಚಿಂತೆ ನಿಮಗೆ ಕಾಡ್ತಾ ಇರುತ್ತೆ. ಕನ್ಯಾ ರಾಶಿಯವರಿಗೆ ಇದೆಲ್ಲ ಬುಧನ ನೇರ ಚಲನೆ ನಿಮಗೆ ಅದು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ವಿಶೇಷವಾಗಿ ನೋಡೋಣ, ಇದಕ್ಕೆ ಪರಿಹಾರ ಕ್ರಮಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬುಧನಿಗೆ ವಿಶೇಷವಾಗಿ ಗಣೇಶನ ಆರಾಧನೆ ಮಾಡೋದ್ರಿಂದ ಎಲ್ಲ ಸರಿದಾರಿಗೆ ಬರುತ್ತೆ. ಅದನ್ನು ಈ ಸಂಚಿಕೆ ಕೊನೆಗೆ ಹೇಳ್ಕೊಡ್ತೀನಿ. ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಈ ತಿಂಗಳಲ್ಲಿ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಎಸ್ಪೆಷಲಿ 3ನೇ ವಾರ ಅನ್ಕೋಬೋದು, ಏಪ್ರಿಲ್ 14ರಿಂದ 21ರವರೆಗೆ ಕಮ್ಯುನಿಕೇಷನ್, ಸಂವಹನ, ನೀವೇನು ಮಾತಾಡ್ತೀರಾ ಅಲ್ಲೇ ಎಡವಟ್ಟಾಗುವಂಥದ್ದು ಅಂತ ಕನ್ಯಾ ರಾಶಿಗೆ ತೋರಿಸ್ತಾ ಇದೆ. ಇದೆಲ್ಲ ಎದರ ಪರಿಣಾಮ? ಬುಧ ನೇರ ಚಲನೆ ಅಂತ ಹೇಳಬಹುದು. ಏನೋ ಮಾತಾಡಕ್ಕೆ ಹೋಗ್ತೀರಾ, ಏನೋ ಮಾತಾಡಿ ಮತ್ತೊಂದು ವಾದ ವಿವಾದ ಆಗುತ್ತೆ. ನಿಮ್ಮ ಆಫೀಸಲ್ಲಿ ಪಾಪ ನೀವು ನಿರ್ಮಲ ಮನಸ್ಸಿನವರು, ಮನಸ್ಸಿನಿಂದ ಬಹಳ ಶುದ್ಧಸ್ಥರು, ಬಹಳ ಒಳ್ಳೆಯವರು ನೀವು. ಆದರೆ ನಿಮ್ಮ ಕಮ್ಯುನಿಕೇಷನ್ ಬುಧನ ಒಂದು ನೇರ ಚಲನೆಯಿಂದ ನೀವೇನೋ ಮಾತಾಡಕ್ಕೆ ಹೋಗಿ ಏನೋ ಆಗಿ ನಿಮ್ಮನ್ನು ಬಾಸ್ ಹತ್ರ ಬಯಸೋದು, ಚಾಡಿ ಹೇಳೋದು, ಎತ್ತಿ ಕಟ್ಟೋದು, ಅಥವಾ ನೆರೆಹೊರೆಯವರೊಂದಿಗೆ ನೀವೇನೋ ಹೇಳಕ್ಕೆ ಹೋಗ್ತೀರಿ, ಅಲ್ಲಿ ಏನೋ ಬಹಳ ಜಗಳ ಆಗಿಬಿಡುತ್ತೆ, ಮನಸ್ಸಿಗೆ ಬಹಳ ಒಂದು ನೋವಾಗುತ್ತೆ. ಈ ರೀತಿಯ ಘಟನೆಗಳು ಕನ್ಯಾ ರಾಶಿಯವರಿಗೆ ಆಗುತ್ತೆ. ಈ ವಾರ ತುಂಬ ಜಾಗೃತೆಯಾಗಿರಿ. ಕಮ್ಯುನಿಕೇಷನ್ ಮೇಲೆ ಹಿಡಿತ ಮತ್ತು
ಅದರ ಮೇಲೆ ಗ್ರಿಪ್ ಇರಲಿ ಅನ್ನೋದನ್ನು ಸೂಚನೆ ಕೊಡ್ತಾ ಇದೆ. ವಿಶೇಷವಾಗಿ ಡಿಸಿಷನ್ ಮೇಕಿಂಗ್ನಲ್ಲಿ ಈ ವಾರ ಎಡುತ್ತೀರಾ ಅಂತ ತೋರಿಸುತ್ತೆ. ಹಾಗಾಗಿ ಎಡೋದೇ ಬೇಡ, ಅದರ ಬಗ್ಗೆ ಒಂದಲ್ಲ 10 ಸಲ ಯೋಚನೆ ಮಾಡಿ ಜಾಗೃತಿಯಾಗಿ ಡಿಸಿಷನ್ ತಗೊಳ್ಳಿ. ವಿದ್ಯಾರ್ಥಿಗಳಿರ್ಬೋದು, ನಾನು ಈ ದೇಶಕ್ಕೆ ಹೋಗ್ಲಾ, ಈ ವಿದೇಶಕ್ಕೆ ಹೋಗ್ಲಾ, ಈ ಕೋರ್ಸ್ ತಗೊಳ್ಳ, ಆ ಕೋರ್ಸ್ ತಗೊಳ್ಳ, ತುಂಬ ಕನ್ಫ್ಯೂಷನ್ ಇರುತ್ತೆ ಕನ್ಯಾ ರಾಶಿಯವರಿಗೆ. ಪೇರೆಂಟ್ಸ್ಗೂ ಕೂಡ, ಕನ್ಯಾ ರಾಶಿಯವ್ರು ಯಾರಾದರೂ ಪೇರೆಂಟ್ಸ್ ಇದ್ದರೆ, ನನ್ನ ಮಗ ಹೇಳ್ತಾ ಇರ್ತಾನೆ, ಅದು ಆ ಕೋರ್ಸಿಗೆ ನನಗೆ ಡ್ಯಾಡಿ ಅಡ್ಮಿಷನ್ ಮಾಡಿಸು, ಈ ಕೋರ್ಸಿಗೆ ಅಡ್ಮಿಷನ್ ಮಾಡಿಸಿ ಮಮ್ಮಿ ಅಂತ. ನೀವು ಸ್ವಲ್ಪ ಫ್ಲಿಕ್ರಿಂಗ್ ಮೈಂಡ್ ಆಗಿ ಕನ್ಫ್ಯೂಷನ್ ಆಗಿ ಬೇರೆ ಕೋರ್ಸಿಗೆ ಮಾಡಿಸ್ಬಿಡ್ತೀರಾ. ಅವರಲ್ಲಿ ಪಶ್ಚಾತ್ತಾಪ, ಒಂಥರ ಯಾಕಾದರೂ ಬಂದಪ್ಪ ಅನ್ನೋ ಒಂದು ಭಾವನೆ ಇರುತ್ತೆ. ಅದನ್ನು ನೋಡಿಕೊಂಡು 10 ಸಲ ಯೋಚನೆ ಮಾಡಿ ಅಡ್ಮಿಷನ್ ಮಾಡಿಸುವಂಥದ್ದು. ಫಿನಾನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಈ ವಾರ ಖರ್ಚುಗಳ ಮೇಲೆ ಹಿಡಿತಾ ಇರಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ವಿಶೇಷವಾಗಿ ಒಂದು ಯಾವುದೇ ಪ್ರಾಪರ್ಟಿ ವಿಷಯದಲ್ಲಾಗಲಿ ಸಡನ್ಲಾಗಿ ನೋಡಿದ್ರಿ, ಅದರ ಅಂದ ಚಂದ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿಬಿಟ್ರಿ, ಸೈಟ್ ಸೂಪರ್ ಆಗಿದೆ, ಒಳ್ಳೆ ಲುಕ್ ಆ್ಯಂಡ್ ಫೀಲ್ ಇದೆ, ಆ ರೋಡ್ ಹತ್ರ ಇದೆ, ಇದಿದೆ, ಅದು ನೋಡಿದರೆ ಲಿಟಿಗೇಷನ್ ಸೈಟು 10 ಜನಕ್ಕೆ ಮಾರಿರ್ತಾರೆ. ಏನು ಮಾಡ್ತೀರಾ ಅವಾಗ? ಅದನ್ನೆಲ್ಲ ಜಾಗೃತಿಯಾಗಿ ನೋಡ್ಕೊಳ್ಳಿ. ವಿಶೇಷವಾಗಿ ನಿಮ್ಮ ಪ್ರೀತಿ ಜೀವನವನ್ನು ನೋಡಲಿಕ್ಕಾಗಿ ಎಮೋಷ್ನಲ್ ಜಾಸ್ತಿ ಆಗ್ತೀರಾ ದಂಪತಿಗಳು. ಪಾಪ ನಿಮ್ಮ ಗಂಡ ಏನೋ ಹೇಳಿರ್ತಾರೆ, ಹೆಂಡತಿಗೆ ಅದು ಮನಸ್ಸಿಗೆ ಒಂಥರ ನೋವು ಸಂಕಟವನ್ನು ಕೊಡುವಂಥದ್ದು, ಅಥವಾ ಹೆಂಡತಿ ಏನಾದರೂ ಹೇಳಿದರೆ ಗಂಡನಿಗೆ ಮೂಡ್ ಅಪ್ಸೆಟ್ ಆಗುವಂಥದ್ದು, ಸಣ್ಣ ಸಣ್ಣ ಪುಟ್ಟ ಜಗಳಕ್ಕೆ ಅಂದರೆ ವಿಷಯಗಳು ಜಗಳಕ್ಕೆ ಕಾರಣವಾಗುವಂಥದ್ದು. ಪ್ರೇಮಿಗಳಲ್ಲೂ ಕೂಡ ಯಾವುದೋ ಒಬ್ಬ 3ನೇ ವ್ಯಕ್ತಿ ಬರ್ತಾ ಇದ್ದಾರೇನೋ ಫೀಲ್ ಬರುವಂಥದ್ದು, ಇದೆಲ್ಲ ಆಗುತ್ತೆ. ಜಾಗೃತಿಯಾಗಿ ನೋಡ್ಕೊಳ್ಳಿ. ವಿಶೇಷವಾಗಿ ಈ ವಾರ ಹೆಲ್ತ್ ಬಗ್ಗೆ ನಿಮಗೆ ಡೈಜೆಸ್ಟಿವ್ ಇಶ್ಯೂಸ್ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ, ಫುಡ್ ಪಾಯ್ಸನ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಜಾಗೃತಿಯಾಗಿರಿ. ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಕೋಬೇಕು. ಧ್ಯಾನ, ಪ್ರಾಣಾಯಾಮ, ಯೋಗಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ಅದೇ ರೀತಿ ಇನ್ನೊಂದು ವಿಶೇಷವಾದಂಥದ್ದಂದರೆ, ನೀವು ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು ಕೂಡ ಈ ವಾರ ಆಗುತ್ತೆ. ಅದರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ, ಚಿಕಿತ್ಸೆ ತಗೊಳ್ಳಿ. ಮುಂದಿನದನ್ನು ನೋಡಲಿಕ್ಕಾಗಿ ಲಕ್ಕಿ ಡೇಟ್ಸ್ 16, 17, 19 ಶುಭ ಇರುತ್ತೆ ನಿಮಗೆ. ಲೈಟ್ ಗ್ರೀನ್ ಶುಭ ಕೊಡುತ್ತೆ. ನಂಬರ್ 5 ಅತ್ಯಂತ ಶುಭ ಇರುತ್ತೆ. ಮತ್ತು ನಾರ್ತ್ ಈಸ್ಟ್ ಡೈರೆಕ್ಷನ್ ನಿಮಗೆ ಶುಭ ತರುತ್ತೆ. ಹೆಚ್ಚಿನ ಫಲಗಳನ್ನು ಪಡಿಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಶೇಷವಾದಂಥ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಅಂತ ಟೈಪ್ ಮಾಡಿ, ಜೀತ್ ಮೀಡಿಯಾ ಕೃಷ್ಣ ಮಧುರಾಷ್ಟಕಂ ಬರುತ್ತೆ, ಅದನ್ನ ಕೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವಿಶೇಷವಾಗಿ ತುಲಾ ರಾಶಿಯ ಬಗ್ಗೆ ನೋಡೋಣ ವೀಕ್ಷಕರೇ. ಯಾಕೆ ಅಂತಂದರೆ, ತುಲಾ ರಾಶಿಗೆ ಸೂರ್ಯ 7ನೇ ಮನೆಯನ್ನು ಪ್ರವೇಶ ಮಾಡುವಂಥದ್ದು. ಈ ವಾರ ತುಲಾ ರಾಶಿಗೆ ಅತ್ಯಂತ ಶುಭ ಫಲಗಳಿದೆ. ನಿಮಗೆ ಹೆಚ್ಚಿನ ರೀತಿಯಲ್ಲಿ ಜನರ ಸಹಕಾರ ಇರುತ್ತೆ. ಮನೆಯಲ್ಲಿ ತಂದೆ, ತಾಯಿ, ಅಕ್ಕ, ಅಣ್ಣ, ತಮ್ಮ, ಅತ್ತೆ, ಮಾವ ಈ ರೀತಿಯಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನೆರೆಹೊರೆಯವರಿಂದ ಸಪೋರ್ಟ್ ಇರುತ್ತೆ. ಆಫೀಸಲ್ಲಿ ಸಪೋರ್ಟ್ ಇರುತ್ತೆ. ವ್ಯಾಪಾರದ ಕ್ಷೇತ್ರದಲ್ಲಿ ಸಪೋರ್ಟ್ ಇರುತ್ತೆ. ಎಲ್ಲ ಕ್ಷೇತ್ರದಲ್ಲಿ ತುಲಾರಾಶಿಯವರು ಯಾರಿದ್ದೀರಿ ಸೂಪರ್ ಬೊಂಬಾಟ್ ಆದಂಥ ವಾರ ಅಂತ ಹೇಳಬಹುದು. ನಿಮಗೆ ನೋಡಿ, 7ನೇ ಮನೆಗೆ ಸೂರ್ಯನ ಪ್ರವೇಶ ಯಾವ ರೀತಿ ಅದ್ಭುತ ಸಿಹಿ ಫಲಗಳನ್ನು ಕೊಡುತ್ತೆ ಅಂತಂದರೆ, ನಿಮಗೆ ಈ ಸ್ಟ್ರಗ್ಲಿಂಗ್ ಅನ್ನೋದೇನಿದೆ ಅದರಿಂದ ಅದು ಹೊರಗಡೆ ಕರ್ಕೊಂಬರುತ್ತೆ. ವಿಜಯದ ಜಯದ ಹಾದಿಯಲ್ಲಿ ನಿಲ್ಲಿಸುತ್ತೆ. ಸಂತಾನ ಪ್ರಾಪ್ತಿಯ ಶುಭ ಫಲ ಕೊಡುತ್ತೆ. ಮದುವೆ ಸೆಟ್ ಆಗುತ್ತೆ. ನೌಕರಿ ಸಿಗುತ್ತೆ. ಒಂದು ನಾನು ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಅದ್ಭುತ ಫಲಗಳನ್ನು ಈ ವಾರ ತುಲಾ ರಾಶಿಯವರಿಗೆ ಹೊತ್ತು ತರ್ತಾ ಇದೆ. ಫೈನಾನ್ಸ್ ಮ್ಯಾಟರಲ್ಲಿ ನೋಡೋದಾದರೆ ತುಲಾ ರಾಶಿಯವರಿಗೆ ಈ ವಾರ ನಿಮ್ಮ ಒಂದು ವಿಶೇಷವಾದಂತಹ ಶುಕ್ರನ ಮತ್ತು ಮಾತೆ ಮಹಾಲಕ್ಷ್ಮಿ ಕುಬೇರ ಯೋಗ ನಿಮಗೆ ಅತ್ಯಂತ ಶುಭ ಇದೆ. ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ, ನೌಕರಿಯಲ್ಲಿ ವೃದ್ಧಿ. ತುಲಾರಾಶಿಯವ್ರಿಗಂತೂ ಮುಟ್ಟಿದ್ದೆಲ್ಲ ಚಿನ್ನ. ವಿದ್ಯಾರ್ಥಿಗಳಿಗಂತೂ ಸೂಪರ್ ಬೊಂಬಾಟಾಗಿ ಫೋಕಸ್ ಆಗುತ್ತೆ. ಮತ್ತು ವಿಶೇಷವಾಗಿ 17 ಮತ್ತು 18ನೇ ತಾರೀಕಿಗೆ ತುಲಾರಾಶಿಯವರ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಹತ್ವದ ದಿನ. ಅವತ್ತು ಒಳ್ಳೆಯ ಘಟನೆ ನಡೆಯುತ್ತೆ. ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಆರೋಗ್ಯದ ಬಗ್ಗೆ ನೋಡಲಿಕ್ಕಾಗಿ ಸ್ವಲ್ಪ ಡಯಟ್ ಅಂತ ಹೇಳುತ್ತೆ. ಡಯಟ್ ಅಂದರೆ ಏನು? ಡಯಟ್ ಅಂತಂದರೆ ಆ ಅರ್ಥದಲ್ಲಿ ಅಲ್ಲ, ನೀವು ಉಪ್ಪು ಹುಳಿ ಖಾರವನ್ನು ಬ್ಯಾಲೆನ್ಸ್ಡಾಗಿ ತಿನ್ನಬೇಕು, ಆ ಅರ್ಥದಲ್ಲಿ ಡಯಟ್ ಅಂತ ಹೇಳಿದೆ. ಅಂದರೆ ಜಾಸ್ತಿ ಖಾರದ ಪದಾರ್ಥ, ಜಾಸ್ತಿ ಹುಳಿ ತಿನ್ಬಿಡೋದು, ಪಿತ್ತ ಆಗುವಂಥದ್ದು, ಜಾಸ್ತಿ ಖಾರ, ಅದು ಮತ್ತೊಂದು ಇನ್ನೊಂದು ಆರೋಗ್ಯದ ಸಮಸ್ಯೆಗೆ ಮೂಲವಾಗುವಂಥದ್ದು ಮಾಡ್ಕೋಬೇಡಿ. ಹಿತವಾದಂತಹ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ಊಟ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನೊಂದು 4 ತುತ್ತು ನನ್ನ ಹೊಟ್ಟೆ ಹಿಡಿಯುತ್ತೆ ಅನ್ನೋಷ್ಟೊತ್ತಿಗೆ ನಿಲ್ಲಿಸ್ಬಿಟ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರೂ ತಿಳಿದವ್ರು ಹೇಳ್ತಾರೆ. ಈ ಸೂತ್ರವನ್ನು ಪಾಲಿಸುವಂಥದ್ದು ಒಳ್ಳೆಯದು. ಇನ್ನು
ತುಲಾ ರಾಶಿಯವರು ಪ್ರತಿದಿನ ಬೆಳಗ್ಗೆ ಓಂ ಶುಕ್ರಾಯ ನಮಃ ಮಂತ್ರ ಹೇಳ್ಕೊಂಡು ಮನೆಯಿಂದ ಹೊರಡಿ. ಮನೆಯಲ್ಲಿರೋರು ಕೂಡ ಹೇಳ್ಕೋಬೋದು, ಶುಭ ಫಲ ಕೊಡುತ್ತೆ. ಅದೇ ರೀತಿ ನೀವು ಈ ವಾರ ಪೂರ್ತಿ ವಿಶೇಷವಾಗಿ ನೋಡಿ, ತುಲಾ ರಾಶಿ ಶುಕ್ರನಿಂದ ವಿಶೇಷವಾದಂಥ ಆಶೀರ್ವಾದ ಪಡೆಯಲ್ಪಟ್ಟಂಥ ರಾಶಿ. ಫ್ರೇಗ್ರೆನ್ಸ್, ಸೇಂಟ್, ಪರ್ಫ್ಯೂಮನ್ನು ಬಳಸೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲ ಸಿಗುತ್ತೆ. ಅದೇ ರೀತಿ ಬೆಡ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಬೇಕು, ಪೀಸ್ಫುಲ್ ಕಾಮ್ಫುಲ್ ಆಗಿ ಇಟ್ಕೋಬೇಕು ಅನ್ನೋದ್ರ ಸೂಚಿಸುತ್ತೆ. ನೋಡಿ, ವಿಶೇಷವಾಗಿ ನಿಮ್ಮ ಬೆಡ್ರೂಮ್ ಯಾರೇ ಇರಲಿ, ಮಕ್ಕಳ ಬೆಡ್ರೂಮ್ ಇರಲಿ, ತಂದೆ ತಾಯಿಗಳ ಬೆಡ್ರೂಮ್ ಇರಲಿ, ಅಜ್ಜ ಅಜ್ಜಿ ಮಲಗೋದಿರಲಿ, ಬೆಡ್ರೂಮ್ ನಾವು ಮಲಗಿ ವಿಶ್ರಾಂತಿ ಪಡೆಯುವಂತಹ ಬೆಡ್ರೂಮನ್ನು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬೇಕು. ವಿಶೇಷವಾಗಿ ತುಲಾ ರಾಶಿಯವರಂತ ಈ ವಾರ ಸ್ಪೆಸಿಫಿಕ್ ಆಗಿ ಒತ್ತಿ ಹೇಳ್ತಾ ಇದೆ. ಅಕಸ್ಮಾತ್ ನೀವು ಬೇಕಾದರೆ ಪರೀಕ್ಷೆ ಮಾಡೋದಕ್ಕೆ ಆ ಬೆಡ್ರೂಮನ್ನು ಕೊಳೆಯಾಗಿ ಕೊಳಕಾಗಿ ಇಟ್ಕೊಂಡು ನೋಡಿ ಹೇಗೆ ಮೆಂಟಲಿ ಸ್ಟ್ರೆಸ್, ನಿಮಗೆ ಆಂಗ್ಸೈಟಿ ಹೆಚ್ಚುತ್ತೆ ಅಂತ. ಆದ ಕಾರಣ ಕ್ಲೀನಾಗಿ ಇಟ್ಕೋಬೇಕು ಅಂತ ಸೂಚಿಸ್ತಾ ಇದೆ. ತುಲಾ ರಾಶಿಯವರಿಗೆ 15, 17, 18 ಏಪ್ರಿಲ್ 15, 17, 18 ಶುಭ ಇರುತ್ತೆ. ಲಕ್ಕಿ ಕಲರ್ ವೈಟ್, ರೋಸ್, ಪಿಂಕ್, ಸಿಲ್ವರ್ ಶುಭ. ಅದೇ ರೀತಿ ನಂಬರ್ 6 ಅದ್ಭುತ ಯಶಸ್ಸು ತರುತ್ತೆ. ಲಕ್ಕಿ ಡೈರೆಕ್ಷನ್ ಪಶ್ಚಿಮ ಈ ವಾರ ತುಲಾ ರಾಶಿಯವರಿಗೆ ಶುಭ ತರುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ತುಲಾ ರಾಶಿಯವರಿಗೆ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಹನುಮಾನ್ ಚಾಲೀಸಾ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ನಿಮ್ಮ 6ನೇ ಮನೆಗೆ ಪ್ರವೇಶವನ್ನು ಮಾಡುವಂಥದ್ದು. ಇದೇನಾಗುತ್ತೆ ಅಂತಂದರೆ, ನಮಗೆ ಅನಿವಾರ್ಯವಾಗಿ ಜೀವನದ ಯಾವ ಸ್ಟ್ರಗಲ್ ಇರುತ್ತೆ, ಯಾವ ಸಿಚುವೇಶನ್ಸ್ಗಳು ನಮಗೆ ಬರಬಾರ್ದು, ಅವನ್ನು ನಾವು ಹ್ಯಾಂಡಲ್ ಮಾಡಬಾರ್ದು ಅನ್ಕೋತೀವಿ, ಆ ಹಾದಿಯಲ್ಲೇ ಹೋಗಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮಗೆ ಈ ಊರಲ್ಲೇ ಇದ್ಕೊಂಡು ಕೆಲಸ ಮಾಡಬೇಕಾಗಿದೆ. ನನಗೆ ದೂರದ ಯಾವುದೋ ಚೆನ್ನೈನೋ, ಹೈದರಾಬಾದು, ಕಲ್ಕತ್ತಾನೋ, ಡೆಲ್ಲಿನೋ ಅಲ್ಲಿಗೆ ಹೋಗೋದು ಬೇಡ. ನಾನು ಅಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ. ನಾನು ನನ್ನ ತಾಯಿ ನಾಡಲ್ಲೇ ಇರ್ತೀನಿ, ನಾನು ಕರ್ನಾಟಕದಲ್ಲೇ ಇರ್ತೀನಿ, ಇಲ್ಲೇ ಕೆಲಸ ಮಾಡ್ತೀನಿ ಅನ್ನೋದು ಒಂದು ಹಠ ಇರುತ್ತೆ. ಆದರೆ ಅನಿವಾರ್ಯವಾಗಿ ನಿಮ್ಮ ಆಫೀಸಲ್ಲಿ, ಕಚೇರಿಯಲ್ಲಿ ನಿಮ್ಮನ್ನು ಚೆನ್ನೈಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಇಲ್ಲ ಯಾವುದೋ ಒಂದು ದೂರದ ಒಂದು ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆವಾಗ ಏನು ಮಾಡ್ತೀರಾ? ಅನಿವಾರ್ಯವಾಗಿ ಹೋಗಲೇಬೇಕಲ್ಲ. ಹೋಗದೇ ಇದ್ದರೆ ನಮ್ಮ ನೌಕರಿ ಕಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಅದೇ ರೀತಿಯಾದಂಥ ಪರಿಸ್ಥಿತಿಗಳು ನಿಮಗೆ ಸೂರ್ಯ ನಿಮ್ಮ 6ನೇ ಮನೆಯನ್ನು ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ಕಳವಳದ ವಾತಾವರಣ ಉಂಟಾಗುತ್ತೆ, ವಿಶೇಷವಾಗಿ ನೌಕರಿ ವಿಷಯದಲ್ಲಿ. ಹಾಗಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬೋದಲ್ಲ, ಈ ರೀತಿ ಮನೆಯಲ್ಲಿ ವೃದ್ಧ ತಂದೆ ತಾಯಿಗಳಿದ್ದಾರೆ, ಅಥವಾ ನಮ್ಮ ವೈಫ್ ಚಿಕ್ಕ ಮಗು ಇದೆ, ವೈಫ್ ಇದ್ದಾರೆ, ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ಅದನ್ನ ಅಬ್ಲೈಜ್ ಮಾಡ್ತಾರೆ. ನಿಮ್ಮನ್ನು ಯಾವ ಸ್ಥಾನದಲ್ಲಿದ್ದೀರಿ ನಿಮ್ಮ ತಾಯಿನಾಡಿನಲ್ಲಿ, ನಿಮ್ಮ ಸ್ವಕ್ಷೇತ್ರದಲ್ಲಿ ಇರೋದಕ್ಕೆ ಅವರು ಬಿಡಬಹುದು ಎನ್ನುವಂಥ ಸೂಚನೆ ಕೂಡ ಇದೆ. ಹಾಗಾಗಿ ಈ ವಿಷಯದಲ್ಲಿ ತುಂಬ ಜಾಗೃತರಾಗಿರಬೇಕು. ಆದರೆ ನೀವು ತುಂಬ ರೂಢಾಗಿ ಅವರಿಗೆ ಮಾತಾಡಕ್ಕೆ ಹೋಗಬೇಡಿ. ಮೇಲಾಧಿಕಾರಿಗಳಿಗೆ ರಿಕ್ವೆಸ್ಟ್, ವಿನಂತಿ ನಿಮ್ಮನ್ನು ಈ ಕಷ್ಟದ ಪರಿಸ್ಥಿತಿಯಿಂದ ದೂರ ಮಾಡಬಹುದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಯಾರ್ಯಾರು ನೀವು ಲಾ ಕ್ಷೇತ್ರದಲ್ಲಿ ಅಂದರೆ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹೆಲ್ತ್ ಕೇರ್ ಮೆಡಿಕಲ್ ಫೀಲ್ಡಲ್ಲಿದ್ದೀರಿ, ಅದೇ ರೀತಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಡಿಫೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಈ ವಾರ ವೃಶ್ಚಿಕ ರಾಶಿಯವರಿಗೆ ಅದ್ಭುತ ಫಲ ಕೊಡುವಂತಹ ವಾರ ಅಂತ ಹೇಳುತ್ತೆ. ಸಡನ್ ಗ್ರೋತ್ ಆಗುತ್ತೆ, ಧನಲಾಭ ಆಗುತ್ತೆ. ಅದೇ ರೀತಿ ಈ ವಾರ ನೋಡಿ, ಡಿಲೇ ಆಗುವಂತಹ ಪೇಮೆಂಟ್ಗಳು ಒಂದು ಕಡೆ ನಿಮಗೆ ಕಿರಿಕಿರಿ ಮಾಡಿದರೆ, ಕೆಲವೊಂದು ಈ ವಾರದ ಅಂತ್ಯದಲ್ಲಿ ಸಡನ್ ಆಗಿ ಪೇಮೆಂಟ್ ಬಂದ್ಬಿಡುತ್ತೆ ನಿಮಗೆ. ಅದು ಖುಷಿ ಕೊಡುವಂಥದ್ದು. ಎರಡೂ ರೀತಿಯೂ ಇದೆ. ಯಾವುದೋ ಒಂದು ಪೇಮೆಂಟ್ ಬರಲಿಕ್ಕಿತ್ತು, ತುಂಬ ಡಿಲೇ ಆಗ್ತಾ ಇದೆಯಲ್ಲಪ್ಪ, ಏನು ಮಾಡಬೇಕು ಅನ್ನೋ ಚಿಂತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸ್ಟಕ್ ಆಗಿರುವಂಥ ಪೇಮೆಂಟ್ ಬಂದ್ಬಿಡುತ್ತೆ. ಎರಡೂ ಥರದ ಒಂದು ಸಾಧ್ಯತೆಗಳನ್ನು ನೀವು ನೋಡ್ತೀರಿ. ಅದೇ ರೀತಿ ಈ ವಾರ ವೃಶ್ಚಿಕ ರಾಶಿಯವರಿಗೆ ನಾನು ಆಗಲೇ ಹೇಳಿದ ಹಾಗೆ ಸೂರ್ಯ ನಿಮ್ಮ 6ನೇ ಮನೆಗೆ ಪ್ರವೇಶ ಮಾಡಿದ್ದರಿಂದ ನಿಮಗೆ ಒಂದು ಸ್ವಲ್ಪ ಈಗೋ, ಸಂಬಂಧಗಳಲ್ಲಿ, ಪ್ರೇಮಿಗಳಲ್ಲಿ, ದಂಪತಿಗಳಲ್ಲಿ ಈಗೋ, ನಾನು ಯಾಕೆ ಮಾಡಬೇಕು, ನೀವು ಹೇಳಿದ ಥರ ನಾನು ಯಾಕೆ ನಡಿಬೇಕು, ಈ ಥರದ ಈಗೋ ಹರ್ಟ್ ಆಗುತ್ತೆ, ಕ್ಲ್ಯಾಶ್ ಆಗುತ್ತೆ. ಅದರ ಬಗ್ಗೆ ನೋಡ್ಕೊಳ್ಳಿ. ಯಾರಾದರೂ ಒಬ್ಬರು ಸೋಲ್ಲೇಬೇಕು ದಾಂಪತ್ಯದಲ್ಲಿ, ಅಂದಾಗ ಮಾತ್ರ ಸಂಸಾರದ ರಥದ ಚಕ್ರ ಮುಂದೆ ತಿರುಗುತ್ತೆ. ಹೆಲ್ತ್ ಬಗ್ಗೆ ಇಗ್ನೋರ್ ಮಾಡಬೇಡಿ, ಸ್ಟ್ರೆಸ್ ಇರುತ್ತೆ ಈ ವಾರ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ನಾನು ಆಗಲೇ ಹೇಳಿದ್ದೀನಿ, ಸೂರ್ಯನ ರಾಶಿ ಪರಿವರ್ತನೆಯಿಂದ ನಿಮಗೆ ಸ್ಟ್ರೆಸ್ ಇರುತ್ತೆ. ಸ್ವಲ್ಪ ಅದನ್ನು
ತಾಳ್ಕೊಂಡು ತಾಳ್ಮೆಯಿಂದ ಮುಂದೆ ನಡೆದ್ರೆ ಒಳ್ಳೆಯದಾಗತ್ತೆ. ಸ್ಟ್ರೆಸ್ಸನ್ನು ಓವರ್ಕಮ್ ಹೇಗೆ ಮಾಡಬೇಕು, ಒಂದು ಧ್ಯಾನ, ಪ್ರಾಣಾಯಾಮ, ಯೋಗ, ದೇವರ ಸ್ತೋತ್ರಗಳನ್ನು ಕೇಳೋದು, ಆಧ್ಯಾತ್ಮದ ಒಂದು ದೇವಸ್ಥಾನಕ್ಕೆ ತೆರಳೋದು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಈ ರೀತಿಯಾದಂಥ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ವಾರ ನೀವೇನು ಮಾಡಬೇಕು ಅಂದರೆ ನೀರನ್ನು ನಮ್ಮ ದೇಹ ಎಷ್ಟು ಅಗತ್ಯ ಕೇಳುತ್ತೋ ಅಷ್ಟು ಕುಡಿಲೇಬೇಕು, ಕಡಿಮೆ ಕುಡಿಬೇಡಿ, ಅದರಿಂದ ಸ್ವಲ್ಪ ತೊಂದರೆಗಳು ಆಗಬಹುದು ಅನ್ನೋದನ್ನು ತೋರಿಸ್ತಾ ಇದೆ. ಎಷ್ಟು ಬೇಕೋ ಅಷ್ಟು, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ಆಸ್ಟ್ರಾಲಜಿಕಲ್ ರೆಮಿಡೀಸನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ನೀವು ಓಂ ಅಂಗಾರಕಾಯ ನಮಃ ಅಥವಾ ಓಂ ಕುಜಾಯ ನಮಃ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಈ ವಾರ ಪೂರ್ತಿ ಹೇಳೋದ್ರಿಂದ ಅತ್ಯಂತ ಶುಭ ಫಲ ನಿಮಗೆ ಸಿಗುತ್ತೆ. ಅದೇ ರೀತಿ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಅದರಲ್ಲಿ ಕೆಂಪು ಹೂವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ 11 ಬಾರಿ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಮಂತ್ರ ಹೇಳಿ ಅರ್ಘ್ಯ ಕೊಡೋದ್ರಿಂದ ಕೂಡ ಶುಭ ಫಲ ಸಿಗುತ್ತೆ. ಲಕ್ಕಿ ಡೇಟ್ಸನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ 14, 17, 19 ಲಕ್ಕಿ ಡೇಟ್ ಆಗಿರುತ್ತೆ. ಲಕ್ಕಿ ಕಲರ್ ನೋಡಿ ಮೆರೂನ್ ಕಲರ್, ಅದೇ ರೀತಿ ಡೀಪ್ ರೆಡ್ ಕಲರ್ ಲಕ್ಕಿ ಆಗಿರುತ್ತೆ. ನಂಬರ್ 9 ಶುಭ ಮತ್ತು ಸೌತ್ ಡೈರೆಕ್ಷನ್ ಈ ವಾರ ಮಾತ್ರ ನಿಮಗೆ ಶುಭವನ್ನು ತರುತ್ತೆ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ವೃಶ್ಚಿಕ ರಾಶಿಯವರು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಮನೆಯ ಸ್ತ್ರೀಯರ ಕೈಯಿಂದ ಒಂದು ಲೋಟ ನೀರಿಸ್ಕೊಂಡು ಕುಡಿದ್ಬಿಟ್ಟು ನಿಮ್ಮ ಕೆಲಸಕ್ಕೆ ಹೊರಟ್ರೆ ಆ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಕನಕಧಾರ ಸ್ತೋತ್ರ, ಲಕ್ಷ್ಮೀ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ, ಕೇಳೋದಕ್ಕೆ ಮರಿಬೇಡಿ. ಇದರಿಂದ ನಿರಂತರ ಲಕ್ಷ್ಮೀ ಪ್ರಾಪ್ತಿ ನಿಮ್ಮದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನು ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನು ರಾಶಿ. ಧನು ರಾಶಿಯವರಿಗೆ ಸೂರ್ಯ 5ನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಏಪ್ರಿಲ್ 14ರಿಂದ 21ರವರೆಗೆ ಅತ್ಯಂತ ಸೂಕ್ತವಾದ ಸಮಯ, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಮಯ, ಸಾಕಷ್ಟು ಕರಿಯರ್ ಗ್ರೋತ್, ಬಿಸ್ನೆಸ್ ಗ್ರೋತ್, ಎಲ್ಲ ಗ್ರೋತ್ ಆಗುವಂತಹ ಸಮಯ ಸೂರ್ಯ ಭಗವಾನರ ಆಶೀರ್ವಾದ ನಿಮ್ಮ ಮೇಲಾಗ್ತಾ ಇದೆ. ಅದೇ ರೀತಿ ಎಜುಕೇಷನ್ ಸೆಕ್ಟರಲ್ಲಿರುವಂಥವರು, ಆರ್ಟ್ಸ್ ಕ್ಷೇತ್ರದಲ್ಲಿರುವಂಥವರು, ಹಾಗೆ ಮೀಡಿಯಾ ಕ್ಷೇತ್ರ, ಟೆಕ್ನಾಲಜಿ ಕ್ಷೇತ್ರ ಎಲ್ಲರಿಗೂ ಕೂಡ ಅತ್ಯಂತ ಪವರ್ ಬರುವಂಥ ವಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಿಮ್ಮ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಆತ್ಮಬಲ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ನಿಮಗೆ ಗೆಲುವು ಮತ್ತು ಎಲ್ಲ ಅವಕಾಶಗಳ ಬಾಗಿಲನ್ನು ಓಪನ್ ಮಾಡುತ್ತೆ. ಧನುರಾಶಿಯವರಿಗೆ ಬೊಂಬಾಟಾಗಿದೆ. ನೀವು ನಡೆದಿದ್ದೇ ದಾರಿ ಎನ್ನುವಂತಹ ವಾರ ಇದಾಗಿರುತ್ತೆ. ಇನ್ವೆಸ್ಟ್ ಮಾಡ್ತೀರಾ, ಹೆಚ್ಚಿನ ಒಂದು ಎಜುಕೇಷನ್ ಸೆಕ್ಟರಲ್ಲಿ ಯಾರ್ಯಾರಿದ್ದೀರಿ ಧನುರಾಶಿಯವರು, ಈ ವಾರ ನೀವು ಯಾವುದಾದ್ರೂ ಒಂದರಲ್ಲಿ ಇನ್ವೆಸ್ಟ್ ಮಾಡುವಂಥ ಯೋಚನೆಯನ್ನು ಮಾಡ್ತೀರಿ. ಅದೇ ರೀತಿ ಮಕ್ಕಳಿಗೆ ಒಳ್ಳೆಯದಿದೆ. ಲಾಂಗ್ ಟರ್ಮ್ ಏನಾದರೂ ಒಂದು ಕೊಳ್ಳೋದನ್ನು, ಪರ್ಚೇಸ್ ಮಾಡೋದನ್ನು ನೋಡ್ತೀರಾ. ಅಂದರೆ ವಾಹನ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ಈ ರೀತಿಯ ಪರ್ಚೇಸನ್ನು ಮಾಡ್ಕೋತೀರಿ. ಹೇಗೂ ಅಕ್ಷಯ ತೃತೀಯ ಬರ್ತಾ ಇದೆ ಏಪ್ರಿಲ್ 30ಕ್ಕೆ, ಬಹುಶಃ ಬಂಗಾರವನ್ನು ಖರೀದಿ ಮಾಡುವಂಥ ಪ್ಲ್ಯಾನ್ ಕೂಡ ಮಾಡಬಹುದು ಮತ್ತು ಖರೀದಿ ಕೂಡ ಮಾಡಬಹುದು. ಅದೇ ರೀತಿ ರಿಲೇಷನ್ಶಿಪ್ಸ್ ನೋಡಲಿಕ್ಕಾಗಿ ಪ್ರೇಮಿಗಳಿಗಿರಬಹುದು, ಅದೇ ರೀತಿ ದಂಪತಿಗಳಿಗಿರಬಹುದು, ಸೂರ್ಯ 5ನೇ ಮನೆಯ ಪ್ರವೇಶವನ್ನು ಮಾಡಿದ್ರಿಂದ ನಿಮ್ಮಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ. ಅದೇ ರೀತಿ ಲಾಸ್ಟ್ ವೀಕ್ ಏನಾದರೂ ಧನುರಾಶಿಯ ಪ್ರೇಮಿಗಳಿಗೆ, ದಂಪತಿಗಳಿಗೆ ಒಂದು ಸ್ವಲ್ಪ ಇರುಸು ಮುರುಸು, ಜಗಳ, ಮನಸ್ತಾಪ, ಕಲಹ ಆಗಿದ್ರೆ ಈ ವಾರ ಇಬ್ಬರನ್ನ ಸೇರಿಸುವಂತಹ ವ್ಯವಸ್ಥೆ ಆಗುತ್ತೆ, ಒಳ್ಳೆಯದಾಗುತ್ತೆ. 17, 18 ದಂಪತಿಗಳು ಹೊರಗಡೆ ಹೋಗಿ ಊಟ ಮಾಡುವಂಥದ್ದು, ಹಿಲ್ ಸ್ಟೇಷನ್ಗೆ ಹೋಗುವಂಥದ್ದು, ಈ ರೀತಿಯ ಆಕ್ಟಿವಿಟಿಯಲ್ಲಿ ತೊಡ್ಕೊಳ್ತೀರಿ, ಒಳ್ಳೆಯದಿದೆ. ಅದೇ ರೀತಿ ಧನುರಾಶಿಯವರಿಗೆ ಏನು ಒಂದು ಸೂಚನೆ ಅಂತಂದರೆ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂತ ಹೇಳಿ, ಅಂದರೆ ಮನಸ್ಸಲ್ಲಿ ಯಾವುದನ್ನು ಬಚ್ಚಿಟ್ಕೊಳ್ಳಾರ್ದೆ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಪ್ರೇಮಿಯೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳೋದ್ರಿಂದ ಸಂಬಂಧದಲ್ಲಿ ಮಧುರತೆ ಹೆಚ್ಚುತ್ತೆ ಅಂತ ತೋರಿಸ್ತಾ ಇದೆ. ಆರೋಗ್ಯವನ್ನು ನೋಡಲಿಕ್ಕಾಗಿ ಆರೋಗ್ಯ ವೃದ್ಧಿ, ಆರೋಗ್ಯ ಸುಧಾರಿಸುತ್ತೆ ಧನುರಾಶಿಯವರಿಗೆ, ಒಳ್ಳೆಯದು. ಎಲ್ಲ ರೀತಿ ಆರೋಗ್ಯದಲ್ಲಿ ಯಾವ ಸಮಸ್ಯೆ ಇಲ್ಲ. ಇನ್ನು ಆಸ್ಟ್ರಾಲಜಿ ರೆಮಿಡೀಸನ್ನು ನೋಡಲಿಕ್ಕಾಗಿ ಓಂ ಸೂರ್ಯಾಯ ನಮಃ ಮಂತ್ರ ಈ ವಾರ ಪೂರ್ತಿ ಧನುರಾಶಿಯವರು ಬೆಳಗ್ಗೆ ಹೇಳೋದ್ರಿಂದ ಶುಭ ಫಲ. 108 ಸಲ ಹೇಳ್ಬೋದು. ಮನೆಯಿಂದ ಹೊರಡೋದಕ್ಕೆ ಮುಂಚೆನೂ ಹೇಳ್ಬೋದು, ಅಥವಾ ಮನೆಯಲ್ಲಿದ್ದವರು ಕೂಡ ಹೇಳಬಹುದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಭಾನುವಾರದ ದಿನ ಅವರ ಅಗತ್ಯಕ್ಕೆ ತಕ್ಕಂಥ ತುಂಬ ಕಷ್ಟದಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ನೀವು ಸ್ಟೇಷನರಿ ಐಟಮ್ಸು, ಬುಕ್ಸು, ಪೆನ್ಸು, ಸ್ಕೆಚ್ ಪೆನ್ನು, ಸ್ಕೇಲು, ಆಮೇಲೆ ನೀವು ಜಾಮೆಟ್ರಿ ಬಾಕ್ಸು, ಈ ಥರದ ವಸ್ತುಗಳನ್ನು ಅವರಿಗೆ, ಹೊಸ ವಸ್ತುಗಳಾಗಿರಬೇಕು, ಯೂಸ್ಡ್ ಅಲ್ಲ, ಹೊಸ ವಸ್ತುಗಳನ್ನು ಅವರಿಗೆ ಪರ್ಚೇಸ್ ಮಾಡಿ ನೀವು ಅವರಿಗೆ ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡಿತೀರಿ. ಅದೇ ರೀತಿ ಈ ವಾರ ನಿಮಗೆ ವಿಶೇಷವಾಗಿ ಏನು ಹೇಳ್ತಾ ಇದೆ ಅಂತಂದರೆ ಧನುರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಇರುವ
ಮಾಡಿರುವಂತಹ ಗುರು ಹಿರಿಯರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೊರಡೋದ್ರಿಂದ ಅದ್ಭುತ ಶಕ್ತಿ. ಇನ್ನು ಧನುರಾಶಿಯವರಿಗೆ ಲಕ್ಕಿ ಡೇಟ್ಸ್ ನೋಡಲಿಕ್ಕಾಗಿ 14, 17, 18 ಲಕ್ಕಿ ಡೇಟ್ ಆಗಿರುತ್ತೆ. ಮತ್ತು ಆರೆಂಜ್ ಗೋಲ್ಡ್ ಬ್ರೈಟ್ ಯೆಲ್ಲೋ ನಿಮಗೆ ಅದೃಷ್ಟ ತರುವಂಥ ಬಣ್ಣ ಆಗಿರುತ್ತೆ. ನಂಬರ್ 3 ಧನುರಾಶಿಗೆ ಅದ್ಭುತ ಫಲ ಕೊಡುತ್ತೆ. ಈಸ್ಟ್ ಡೈರೆಕ್ಷನ್ ಶುಭ ತರುತ್ತೆ. ಇನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಕೇಳೋದ್ರಿಂದ ಧನುರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಅನ್ನೋದರ ಸೂಚನೆಯನ್ನು ಕೊಡ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿಗೆ ಏನಾಗ್ತಾ ಇದೆ ಅಂತಂದರೆ 4ನೇ ಮನೆಗೆ ಸೂರ್ಯನ ಪ್ರವೇಶ ಆಗ್ತಿರೋದ್ರಿಂದ ಈ ವಾರ ನಿಮಗೆ ಸಿಹಿಯೂ ಉಂಟು ಕಹಿಯೂ ಉಂಟು ಅಂತ ತೋರಿಸ್ತಾ ಇದೆ. ಕಹಿಯನ್ನು ಹೇಗೆ ಸಿಹಿ ಮಾಡಬೇಕು, ಈ ಒಂದು ಮಕರ ರಾಶಿಯ ಪ್ರಿಡಿಕ್ಷನ್ ಕೊನೆಗೆ ಶುಭ ಫಲಗಳನ್ನು ಸಿಹಿ ಫಲಗಳನ್ನು ರೆಮಿಡಿ ಜೊತೆಗೆ ಹೇಳ್ಕೊಡ್ತೀನಿ. ಏನಾಗುತ್ತೆ ಮಕರ ರಾಶಿಯವರಿಗೆ 4ನೆಯ ಮನೆಗೆ ಸೂರ್ಯನ ಪ್ರವೇಶ ಅಂತಂದರೆ ಈಗೋ ಕ್ಲ್ಯಾಶ್ ಆಗಿ ಜಗಳ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತೆ. ಅದು ನಿಮ್ಗೆ ಗೊತ್ತಾಗಲ್ಲ. ನಾನು ಯಾಕೆ ಇವ್ರ ಜೊತೆ ಜಗಳ ಮಾಡಿಬಿಟ್ಟೆ, ಇದು ಹೆಂಗಾಯಿತು ಅಂತ ನೀವು ತಲೆ ಕೆರೆಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತಂದರೆ ಅದು ನಿಮ್ಮ ತಪ್ಪಲ್ಲ. ಸೂರ್ಯ 4ನೇ ಮನೆಗೆ ನಿಮ್ಮ ರಾಶಿಗೆ ಪ್ರವೇಶ ಮಾಡಿರುವಂಥದ್ದು ಕಾರಣ ಹಾಗಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಕೂಲಾಗಿ ಸಿಚುವೇಶನ್ಸನ್ನು ಹ್ಯಾಂಡಲ್ ಮಾಡಿ. ಮಕರ ರಾಶಿಯವರಿಗೆ ಮಾರ್ಚ್ 14ರಿಂದ 21ರವರೆಗೆ ಸರಾಗವಾಗಿ ಸಾಗುತ್ತೆ. ಡ್ರೈವಿಂಗ್ನಲ್ಲಿ ಜಾಗ್ರತೆ ಇರಲಿ. ಕೋ ಪ್ಯಾಸೆಂಜರ್ ಸಹ ಪ್ರಯಾಣಿಕರೇನಾದರೂ ಸುಮ್ಮನೆ ವಿನಾಕಾರಣ ನಿಮ್ಮ ಮೇಲೆ ಕಿರ್ಚಾಡೋದು, ಕೂಗಾಡೋದು, ನಿಮ್ಮನ್ನ ಒಂದು ಸಲ ಪ್ರೊವೋಕ್ ಮಾಡೋದು, ಆ ಥರ ಮಾಡಿದರೂ ಕೂಡ ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಡಿ. ಜಾಗ್ರತೆಯಿಂದ ವಾಹನ ಚಾಲನೆ ಮಾಡಿ. ದ್ವಿಚಕ್ರ ವಾಹನದಲ್ಲಿ ಹೋಗಬೇಕಾದ್ರೆ ಮಕರ ರಾಶಿಯವರು ಇಬ್ಬರು ಮುಂಬದಿ ಹಿಂಬದಿ ಪ್ರಯಾಣಿಕರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಮಕರ ರಾಶಿಯವರು ನೀವಾಗಿದ್ದರೆ ಕಾರ್ ಚಾಲನೆ ಮಾಡಬೇಕಾದ್ರೆ ಮುಂದೆ ಕೂತ್ಕೊಂಡವ್ರು ಇಬ್ಬರು ಸೀಟ್ ಬೆಲ್ಟನ್ನು ಧಾರಣೆ ಮಾಡೋದಕ್ಕೆ ಮರಿಬೇಡಿ. ಯಾಕೆ ಅಂತಂದರೆ ಜಾಗ್ರತೆ, ಟ್ರಾವೆಲಿಂಗ್ ಮಾಡುವಾಗ ಜಾಗ್ರತೆ ಅಂತ ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ. ಹುಷಾರಾಗಿರಿ. ಫಿನಾನ್ಸನ್ನು ನೋಡಲಿಕ್ಕಾಗಿ ನೀವು ಈ ವಾರ ಲ್ಯಾವಿಶ್ನೆಸ್ಗೆ ಜಾಸ್ತಿ ಖರ್ಚು ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಉದಾಹರಣೆಗೆ ಮನೆಯನ್ನು ಪೇಂಟ್ ಮಾಡಿಸೋದಾಗಲಿ, ರಿನೋವೇಷನ್ ಮಾಡಿಸೋದಾಗಲಿ, ಹಳೆಯ ಸೋಫಾ ಅದನ್ನು ತೆಗೆದುಬಿಟ್ಟು ಹೊಸ ಸೋಫಾ ತರೋದಾಗಲಿ, ಗಾಡಿ ಹಳೇದಾಗಿದೆ ತುಂಬ ವರ್ಷ ಆಯಿತು ಮತ್ತು ಹೊಸ ಗಾಡಿ ತಗೊಳ್ಳೋಣ ಅನ್ನೋದಾಗಲಿ, ಈ ರೀತಿಯಾಗಿ ಹೊಸದಕ್ಕೆ ಖರ್ಚು ಮಾಡುವಂಥ ವ್ಯವಸ್ಥೆ ಮಾಡ್ಕೋತೀರಾ. ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. 4ನೆಯ ಮನೆಗೆ ಸೂರ್ಯನ ಪ್ರವೇಶ ಮಕರ ರಾಶಿಯವರಿಗೆ ದಂಪತಿಗಳಲ್ಲಿ ಹೊಂದಾಣಿಕೆ ತರುತ್ತೆ. ಆದರೆ ಯಾವುದೋ ಒಂದು ನಗೆ ಹೋಗಿ ಹೊಗೆ ಆಯಿತು ಅನ್ನೋ ಥರ ಯಾವುದೋ ಒಂದು ಜೋಕ್ ಕಟ್ ಮಾಡಿದಾಗ ನಿಮ್ಮ ಸಂಗಾತಿಗೆ ಮನಸ್ಸಿಗೆ ನೋವು ಉಂಟು ಮಾಡಿ ಅದರಿಂದ ಅವರು ಮನಸ್ಸನ್ನು ಮುದುರ್ಕೊಂಡು ಕೂತ್ಕೊಳ್ಳುವಂಥದ್ದು ಬರುತ್ತೆ. ಅದನ್ನು ಒಂದು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ನಿಮ್ಮ ಸಂಗಾತಿಗೆ ಮಕರ ರಾಶಿಯವರು ಸರ್ಪ್ರೈಸ್ ಗಿಫ್ಟ್ ತಂದು ಕೊಡಬೇಕು. ಶುಕ್ರವಾರ ವಿಶೇಷವಾಗಿ ಅವರು ಯೂಸ್ ಮಾಡುವಂತಹ ಲಿಪ್ಸ್ಟಿಕ್ ಇರ್ಬೋದು, ನೇಲ್ ಪಾಲಿಶ್ ಇರ್ಬೋದು, ಫ್ರೆಗ್ರೆನ್ಸ್ ಇರ್ಬೋದು, ಅವ್ರಿಗೆ ಹೇಳಬಾರ್ದು, ಸಡನ್ನಾಗಿ ತಂದು ಕೊಟ್ಬಿಡಿ. ಶುಕ್ರ ಸ್ಟ್ರಾಂಗ್ ಆಗ್ತಾನೆ. ಮಕರ ರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಅದೇ ರೀತಿ ಈ ವಾರ ಮಕರ ರಾಶಿಯವರಿಗೆ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ರೆಸ್ಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ನೀವು ಎಷ್ಟು ನಮ್ಮ ದೇಹಕ್ಕೆ ಅಗತ್ಯವೋ 8 ಗಂಟೆ ನಿದ್ದೆ ಅಗತ್ಯ, ಅಷ್ಟು ಮಾಡಲೇಬೇಕು. 6 ಗಂಟೆ 5 ಗಂಟೆ 4 ಗಂಟೆ ನಿದ್ದೆ ಮಾಡೋದೆಲ್ಲ ಒಳ್ಳೆಯದಲ್ಲ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಮಕರ ರಾಶಿಯವರು ಪ್ರತಿದಿನ 108 ಬಾರಿ ಈ ಮಂತ್ರವನ್ನು ಹೇಳಿ ಮನೆಯಿಂದ ಹೊರಡೋದ್ರಿಂದ ಅಥವಾ ಮನೆಯಲ್ಲಿರೋರು ಹೇಳೋದ್ರಿಂದ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ ನೀವೇನಪ್ಪ ಮಾಡಬೇಕು ಅಂತಂದರೆ ಶನಿವಾರದ ದಿನ ಕಪ್ಪು ಎಳ್ಳನ್ನು ಮತ್ತು ಕಬ್ಬಿಣದ ವಸ್ತುಗಳನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ ನೀವು ನೋಡಿ ಈ ವಾರ ಮನೆಯಿಂದ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಸೋಂಪು ಕಾಳನ್ನು ಬಾಯಿಗೆ ಹಾಕ್ಕೊಂಡು ಅಗಿತಾ ಹೊರಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್, ಶತ್ರುಗಳು ಹಿಂದೆ ಸರಿತಾರೆ. ನೋಡಿ, ಶುಭ ದಿನಾಂಕಗಳನ್ನು ನೋಡಲಿಕ್ಕಾಗಿ ಏಪ್ರಿಲ್ 15, 17, 19 ಶುಭ. ಆಮೇಲೆ ಡಾರ್ಕ್ ಬ್ಲೂ ಮತ್ತು ಗ್ರೇ ಬಣ್ಣ ನಿಮಗೆ ಶುಭ ತರುತ್ತೆ. ನಂಬರ್ 8 ಶುಭ ಮತ್ತು ಸೌತ್ ವೆಸ್ಟ್ ಡೈರೆಕ್ಷನ್ ಶುಭ ತರುತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ಕೇಳೋದ್ರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ 3ನೇ ಮನೆಗೆ ಸೂರ್ಯನ ಪ್ರವೇಶ ಮಾಡ್ತಿರೋದು ಅತ್ಯಂತವಾದಂತಹ ನಿಮಗೆ
ಸಿಹಿಯಾದ ಫಲವನ್ನು ತಂದುಕೊಡುತ್ತೆ. ಒಂದು ರೀತಿ ನೀವು ಎಕ್ಸ್ಪೆಕ್ಟ್ ಮಾಡಿರದೇ ಇರುವಂತಹ ಘಟನಾವಳಿಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇದೇನಪ್ಪ, ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನಗೆ ಒಂದು 5% 10% ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತೆ ಅಂದ್ಕೊಂಡ್ರೆ 20% ಆಗಿಬಿಟ್ಟಿದೆಯಲ್ಲ, ನನಗೆ ಈ ಪೋಸ್ಟ್ ನಂಗೆ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದೆ, ಅದೇ ಪೋಸ್ಟ್ ಸಿಕ್ಬಿಟ್ಟಿದೆಯಲ್ಲ, ನನಗೆ ಈ ಊರಿಗೆ ಟ್ರಾನ್ಸ್ಫರ್ ಬೇಕು 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 ಅಂತ ತುಂಬ ದಿವಸದಿಂದ ಕಾಯ್ತಾ ಇದ್ದೆ, ಹಾಗೇ ಇರಲಿಲ್ಲ, ಫೈಲೇ ಮೂವ್ ಆಗಿರಲಿಲ್ಲ, ಬಟ್ ಸಡನ್ಲಿ ಇದು ಹೆಂಗೆ ಸಿಕ್ಬಿಡ್ತು? ಈ ರೀತಿಯಾದಂತಹ ಸಡನ್ ಗೇನ್ಸ್, ಸಡನ್ ಹ್ಯಾಪಿ ಗುಡ್ ನ್ಯೂಸ್ ಕುಂಭರಾಶಿಯವರಿಗೆ ಈ ವಾರ ಸಿಗುತ್ತೆ ಅನ್ನೋದರ ಸೂಚನೆ ಕೊಡ್ತಾ ಇದೆ. ಅದೇ ರೀತಿ ಇದಕ್ಕೆ ನೋಡಿ ಏನಾಗುತ್ತೆ ಅಂತಂದರೆ, ಈ ವಾರ ನೀವು ಕಚೇರಿಯಲ್ಲಿರಲಿ, ಯಾವುದೇ ಸ್ಥಳದಲ್ಲಿರಲಿ, ನಿಮ್ಮ ವಾಕ್ಚಾತುರ್ಯ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ನೆಗೋಷಿಯೇಷನ್ ಸ್ಕಿಲ್ಸ್ ಮಾಡ್ತೀರಾ, ಇಲ್ಲ ಇದಿಷ್ಟಾದರೆ ನಾನು ಮಾಡ್ತೀನಿ, ಇದಿಷ್ಟಾದರೆ ನಾನು ಬರ್ತೀನಿ, ಈ ರೀತಿಯಾದಂಥ ನೆಗೋಷಿಯೇಷನ್ ಸ್ಕಿಲ್ಸು ವ್ಯಾಪಾರ ವ್ಯವಹಾರದಲ್ಲಿ ಕಂಪಲ್ಸರಿ ಇರುತ್ತೆ. ಮಾರ್ಕೆಟಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಕಂಟೆಂಟ್ ಕ್ರಿಯೇಷನ್ ಯಾರು ಮಾಡ್ತಾ ಇದ್ದೀರಿ, ಅದೇ ರೀತಿ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸ್ಗಳನ್ನು ಯಾರು ತೊಗೊಂಡಿದ್ದೀರಿ, ಎಲ್ಲರಿಗೂ ಕುಂಭರಾಶಿಯವರಿಗೆ ಶುಭ ಫಲ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಜನರ ಸಪೋರ್ಟ್, ನಿಮಗೆ ಜನರ ಒಂದು ಸಪೋರ್ಟ್ ಈ ವಾರ ಸಿಗುತ್ತೆ. ಒಂದು ಕುಂಭರಾಶಿಯ ರಾಜಕಾರಣಿಗಳು ನೀವಾಗಿದ್ದರೆ ತುಂಬ ಜನಸ್ನೇಹಿಯಾಗಿ ಕೆಲಸ ಮಾಡ್ತೀರಿ, ಪಾರ್ಟಿಯಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಗುರುತಿಸ್ಕೊಳ್ತೀರಿ. ಫೈನಾನ್ಸನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಈ ವಾರ ಅತ್ಯಂತ ಧನಲಾಭ, ಸಡನ್ ಗೇನ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶುಭ, ಸಡನ್ ಅವರಿಗೆ ನಿಮಗೆ ಅನಿಸುತ್ತೆ ನೋಡಿ, ಕುಂಭರಾಶಿಯವರು ಕಮೆಂಟ್ ಮಾಡ್ತೀರಿ ಬೇಕಾದರೆ ವಿದ್ಯಾರ್ಥಿಗಳು, ಹೋದ ವಾರ ನನಗಷ್ಟು ಸ್ಟಡಿಯಲ್ಲಿ ಫೋಕಸ್ ಇರ್ತಾ ಇರಲಿಲ್ಲ, ಈ ವಾರ ಅದು ಹೆಂಗೆ ಸಡನ್ ನನಗೆ ಸ್ಟಡಿಯಲ್ಲಿ ಗೇನ್ಸ್ ಆಗ್ತಾ ಇದೆ, ಫೋಕಸ್ ಆಗ್ತಾ ಇದೆ, ಮೆಮರಿಯಲ್ಲಿ ಉಳ್ಕೋತಾ ಇದೆ, ಈ ರೀತಿಯ ಶುಭ ಫಲಗಳು ಸಿಗುತ್ತೆ. ನೋಡಿ ಈ ವಾರ ಕುಂಭರಾಶಿಯ ಒಂದು ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರೇಮಿಗಳಿಗೆ, ದಂಪತಿಗಳಿಗೆ ಅದೆಂತಹ ಸಿಹಿಯಾದ ವಾರ ಅಂತಂದರೆ, ನಿಮ್ಮ ಸಂಗಾತಿ ನಿಮಗೆ ಸಡನ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗುವಂಥದ್ದು, ನೀವು ಯೋಚನೆನೇ ಮಾಡಿರಲ್ಲ, ಸಡನ್ನಾಗಿ ಅವ್ರು ಬರ್ತಾರೆ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಅಲ್ಲಿ ನಾನೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತಾರೆ. ನೋಡಿದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ಗೆ, ಅದು ಸಮ್ಮರ್ ಸೀಸನ್ ಕೂಡ ನಡೀತಾ ಇದೆ, ಒಳ್ಳೆಯ ತಂಪಾದಂಥ ಹಿತವಾದಂಥ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಒಳ್ಳೆಯ ಸಮಯವನ್ನು ಎಂಜಾಯ್ ಮಾಡ್ತೀರಿ, ಊಟ, ಒಂದು ವಸತಿ ಅದ್ಭುತವಾಗಿರುತ್ತೆ, ಎಲ್ಲ ಶುಭ ಇದೆ. ಕುಂಭರಾಶಿಯವರಿಗೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ಯಾರಿಗೆ ಮದುವೆ ಸೆಟ್ ಆಗಿಲ್ಲ, ಮದುವೆ ಸೆಟ್ ಆಗುವ ಶುಭ ಸಮಾಚಾರ ಬರುತ್ತೆ. ಸಂತಾನ ಪ್ರಾಪ್ತಿಯ ಗುಡ್ ನ್ಯೂಸ್ ಬರುತ್ತೆ. ವಾಹನ ಖರೀದಿ, ಸೈಟು, ಮನೆ ಶುಭ ಸಮಾಚಾರ ಬರುತ್ತೆ. ಅದೇ ರೀತಿ ಹೆಲ್ತನ್ನು ನೋಡಲಿಕ್ಕಾಗಿ ಈ ವಾರ ಸ್ವಲ್ಪ ಓವರ್ ಥಿಂಕಿಂಗ್ ಇರುತ್ತೆ. ಓವರ್ ಥಿಂಕಿಂಗನ್ನು ನೀವು ಅದರಿಂದ ಹೊರಗಡೆ ಬರಬೇಕು. ಅದಕ್ಕೆ ಏನೇನು ಬೇಕು, ಧ್ಯಾನ, ಮೆಡಿಟೇಷನ್, ಪ್ರಾಣಾಯಾಮ ಅಥವಾ ವೈದ್ಯಕೀಯ ಚಿಕಿತ್ಸೆ ಏನಾದರೂ ಇದ್ದರೆ ನೀವು ಪಡ್ಕೊಂಡ್ರೆ ಬಹಳ ಶುಭ ಅಂತ ತೋರಿಸುತ್ತೆ. ಅದೇ ರೀತಿ ನಿಮಗೆ ಒಂದು ಸ್ವಲ್ಪ ಬ್ರೀತಿಂಗ್ ರಿಲೇಟೆಡ್ ಒಂದು ಸ್ವಲ್ಪ ಕಷ್ಟಗಳು ಕಾಡಬಹುದು, ಆರೋಗ್ಯದ ಸಮಸ್ಯೆಗಳು, ಅದನ್ನ ನೋಡ್ಕೊಳ್ಳಿ. ವಿಶೇಷವಾಗಿ ಈ ವಾರ ಕೂಡ ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಬಾರಿ ಅಥವಾ 108 ಬಾರಿ ಹೇಳ್ಕೊಂಡು ಹೊರಡಿ. ತುಳಸಿಗೆ ನೀರು ಹಾಕಿಬಿಟ್ಟು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ತುಳಸಿಗೆ ನೀರು ಹಾಕಿದ ಮೇಲೆ ನಿಮ್ಮ ಬಲಗೈ ಹೆಬ್ಬೆರಳನ್ನು ಅದ್ದಿ, ಆ ಮಣ್ಣು ಹಸಿಯಾಗಿರುತ್ತೆ ತುಳಸಿ ಪಾಟಲ್ಲಿ, ಹಣೆಗೆ ಇಟ್ಕೊಳ್ಳೋದ್ರಿಂದ ಆ ದಿವಸ ಶತ್ರು ನಿಮ್ಮ ಹತ್ರನೂ ಬರೋದಿಲ್ಲ, ನೀವು ನಡೆದಿದ್ದೇ ಜಯದ ಹಾದಿಯಾಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ಗಾಸಿಪ್ಪಲ್ಲಿ ಇನ್ವಾಲ್ವ್ ಆಗಬಾರ್ದು ಈ ವಾರ ಅಂತ ತೋರಿಸ್ತಾ ಇದೆ. ಎಲ್ಲರೊಂದಿಗೂ ಫ್ರೆಂಡ್ಲಿ ಆಗಿರಬೇಕು. ಯಾವ ಕೆಲಸ ನನ್ನ ಕೈಯಿಂದ ಆಗಲ್ಲ, ಅದು ಆಗಲ್ಲ ಅಂತ ಕಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳಿ ಅಂತ ಹೇಳಿ ಈ ವಾರ ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ. ಲಕ್ಕಿ ಡೇಟ್ಸ್ 14, 17, 18 ಬರುತ್ತೆ ಕುಂಭರಾಶಿಯವರಿಗೆ. ಆಮೇಲೆ ವಿಶೇಷವಾಗಿ ನೀಲಿ ಬಣ್ಣ, ಪರ್ಪಲ್ ಮತ್ತು ಇಂಡಿಗೋ ಈ ಕಲರ್ ತುಂಬ ಶುಭ ಕೊಡುತ್ತೆ. ನಂಬರ್ 4 ಲಕ್ಕಿ ಇರುತ್ತೆ. ವೆಸ್ಟ್ ಡೈರೆಕ್ಷನ್ ನಿಮಗೆ ಶುಭ ಇರುತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಹನುಮಾನ್ ಚಾಲೀಸವನ್ನು ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಸೂರ್ಯ 2ನೇ ಮನೆಗೆ ಪ್ರವೇಶ ಆಗುವಂಥದ್ದು. ಇದು ಯಾವ ರೀತಿಯ ಫಲಾಫಲಗಳನ್ನು ನಿಮಗೆ ಕೊಡುತ್ತೆ ಅಂತಂದರೆ, ಇನ್ಕಮ್ ಅಂದರೆ ಆದಾಯದಲ್ಲಿ ಪ್ರಗತಿ, ಸಡನ್ ಗೇನ್ಸ್ ಆಗುತ್ತೆ, ಕಮ್ಯುನಿಕೇಷನ್ ಸಂವಹನ ವೃದ್ಧಿ ಆಗುತ್ತೆ, ಹೊಸ ಹೊಸ ಪ್ರಯೋಗಗಳು,
ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಯೋಜನೆಗಳು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ. ಅದ್ಭುತವಾಗಿರುತ್ತೆ. ಸ್ಟೂಡೆಂಟ್ಸ್ಗಳು ವಿದೇಶಕ್ಕೆ ಹೋಗೋದಕ್ಕೆ ಪಾಸ್ಪೋರ್ಟು, ವೀಸಾ, ಮತ್ತೊಂದು ನೀವು MS ಕಲಿಯೋದಕ್ಕೆ ಹೋಗ್ತೀರಾ ಅಥವಾ ಜಾಬ್ಗೋಸ್ಕರ ಶಿಫ್ಟ್ ಆಗ್ತಿದ್ದೀರಾ, ಎಲ್ಲ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ರೈಟಿಂಗ್ ಸ್ಕಿಲ್ ಇರ್ಬೋದು, ಕಮ್ಯುನಿಕೇಷನ್ ಇರಬಹುದು, ಪಬ್ಲಿಕ್ ಅಡ್ರೆಸ್ ಮಾಡುವಂಥದ್ದು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಅಂತಂದರೆ, ನಿಮ್ಮ ವಿಷನ್ ಮತ್ತು ನಿಮ್ಮ ಕಮ್ಯುನಿಕೇಷನಲ್ಲಿ ಕ್ಲಿಯರಿಟಿ ಇದ್ದಷ್ಟು ಈ ವಾರ ಇನ್ನೂ ಡಬಲ್ ಗೇನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಮೀನರಾಶಿಯವರಿಗೆ ಸೂರ್ಯನ ರಾಶಿ ಪರಿವರ್ತನೆಯಿಂದ ಹಣಕಾಸಿನ ಸಡನ್ ರೇಸ್ ಆಗುವಂಥದ್ದು. ಎಕ್ಸ್ಪೆಕ್ಟೇಷನ್ ಈ ವಾರ ನಿಮಗೆ, ನಾನು ಎಲ್ಲ ಈ ವಾರ ಖರ್ಚು ಕಳೆದು ಇಷ್ಟಿಷ್ಟು ಬರಲಿ ಅಂತ ಒಂದು ಲೆಕ್ಕ ಹಾಕೊಂಡಿರ್ತೀರ, ಅದಕ್ಕಿಂತ ಡಬಲ್ ಬಂದುಬಿಟ್ರೆ ಖುಷಿ ಅಲ್ವಾ? ಡಬಲ್ಲೇ ಬರುತ್ತೆ. ಮೀನರಾಶಿಯವರಿಗೆ ಶುಭ ಫಲ ಅಂತ ಹೇಳಬಹುದು. ನ್ಯೂ ಸೋರ್ಸ್ ಆಫ್ ಇನ್ಕಮ್ ಅಂತ ತೋರಿಸ್ತಾ ಇದೆ. ಹೊಸ ಮೂಲದಿಂದ ಆದಾಯ ಬರುತ್ತೆ. ವಿಶೇಷವಾಗಿ ಮೀನರಾಶಿಯ ರಾಜಕಾರಣಿಗಳಿಗೆ ಪದೋನ್ನತಿ, ಇನ್ಕ್ರಿಮೆಂಟ್ ಅಂತ ತೋರಿಸ್ತಾ ಇದೆ. ಯಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಲಾಯರ್ ಆಗಿದ್ದೀರಿ, ಅದೇ ರೀತಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವ ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭ 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 ದಿ ಬೆಸ್ಟ್ ಫಲ ಸಿಗುತ್ತೆ ನಿಮಗೆ. ರಿಲೇಷನ್ಶಿಪ್ಪಲ್ಲಿ ನಿಮಗೆ ಒಂದು ರೀತಿಯಾದಂತಹ ಆಕರ್ಷಣೆ ಅಂತ ಹೇಳ್ಬೋದು. ಯಾಕೆಂತಂದರೆ ನೋಡಿ, ಸೂರ್ಯ 2ನೇ ಮನೆಗೆ ಪ್ರವೇಶ ಮಾಡಿದ್ರಿಂದ ಮೀನರಾಶಿಯ ದಂಪತಿಗಳಿರ್ಬೋದು, ಪ್ರೇಮಿಗಳಿರ್ಬೋದು, ಪ್ರೀತಿ, ಒಂದು ವಾತ್ಸಲ್ಯ, ಒಂದು ಬಾಂಡಿಂಗ್ ಹೆಚ್ಚುತ್ತೆ ಅಂತ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೂ ಒಳ್ಳೆಯದಿದೆ. ವ್ಯಾಪಾರಸ್ಥರಿಗೆ, ನೌಕರರಿಗೆ, ಮೀನರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲ ಇದೆ. ನಿಮಗೆ ಹೆಲ್ತ್ ವಿಷಯವಾಗಿ ನೋಡಲಿಕ್ಕಾಗಿ ಒಂದು ಸ್ವಲ್ಪ ಡೈಜೆಷನ್ ಮತ್ತು ಸ್ಲೀಪ್, ನಿದ್ದೆ ಸರಿಯಾಗಿ ಆಗಲ್ಲ. ಒಂದು ಸ್ವಲ್ಪ ಓವರ್ ವರ್ಕ್ ಇರುತ್ತೆ, ಅಂದರೆ ಜಾಸ್ತಿ ಹೊತ್ತು ವರ್ಕ್ ಮಾಡ್ತೀರಾ, ಟೆನ್ಷನ್ನು, ಆಂಗ್ಸೈಟಿ, ಮತ್ತೊಂದು ಆಮೇಲೆ ಅಲರ್ಜಿಗಳು ಕಾಡಬಹುದು. ಅದೇ ರೀತಿ ಒಂದು ಊಟವನ್ನು ಸ್ಕಿಪ್ ಮಾಡಬೇಡಿ. ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ಹೆಚ್ಚಿದ ಕಾರ್ಯ ಒತ್ತಡದಿಂದ ಊಟ ಸ್ಕಿಪ್ ಮಾಡ್ತೀರಾ, ನಿದ್ದೆ ಸ್ಕಿಪ್ ಮಾಡ್ತೀರಾ, ಅದನ್ನು ಮಾಡಬೇಡಿ ಅಂತ ತೋರಿಸ್ತಾ ಇದೆ. ಮೆಡಿಟೇಷನ್ ಮಾಡಿ. ಅದೇ ರೀತಿ ವಿಶೇಷವಾಗಿ ಒಂದು ಸ್ವಲ್ಪ ಟೀ ಕುಡಿಯುವಂಥ ಹವ್ಯಾಸ ಇದ್ದವರು ಹರ್ಬಲ್ ಟೀ ಕುಡಿಬಹುದು. ಆಯುರ್ವೇದಿಕ್ ವಿಶೇಷವಾಗಿ ಸಜೆಸ್ಟ್ ಮಾಡುವಂತಹ ತುಳಸಿ ಟೀ ಕುಡಿಬಹುದು. ಅದೇ ರೀತಿ ಏಲಕ್ಕಿ ಶುಂಠಿ ಕಷಾಯ ಕುಡಿಬಹುದು. ಈ ರೀತಿಯಾದಂತಹ ಆಲ್ಟರ್ನೇಟಿವ್ ಲೈಫ್ ಸ್ಟೈಲ್ ರೂಢಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳಬಹುದು. ಅದೇ ರೀತಿ ಈ ವಾರ ನೀವು ಒಂದು ಸ್ವಲ್ಪ ಗಣೇಶನ ದೇವಸ್ಥಾನಕ್ಕೆ ಪ್ರತಿದಿನ ಭೇಟಿ ಕೊಡೋದರಿಂದ, ಅಥವಾ ಅಟ್ಲೀಸ್ಟ್ ಈ ವಾರದಲ್ಲಿ ಬುಧವಾರ ಭೇಟಿ ಕೊಡೋದರಿಂದ 21 ಗರಿಕೆ ಕೊಟ್ಟು ಪೂಜೆ ಮಾಡಿಸಿ ಮೀನರಾಶಿಯವರಿಗೆ ಅತ್ಯಂತ ಶುಭ ಫಲ ಸಿಗುತ್ತೆ. ಇನ್ನೂ ಹೆಚ್ಚಿನ ಒಂದು ರೆಮಿಡಿಯನ್ನು ನೋಡಲಿಕ್ಕಾಗಿ ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಈ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡಿ. ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಮೀನರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಇನ್ನೊಂದು ವಿಶೇಷವಾದಂಥ ಸೂಚನೆ ಏನಿದೆ ಅಂತಂದರೆ, ಹಳದಿ ಬಣ್ಣದ ಹೂಗಳು ಮತ್ತು ಬಾಳೆಹಣ್ಣು ಇವನ್ನ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ಗುರುವಾರ ದಾನ ಮಾಡೋದ್ರಿಂದ ಮೀನರಾಶಿಯವರಿಗೆ ಉನ್ನತ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ನಡೆದಿದ್ದೇ ಹಾದಿ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಲಕ್ಕಿ ಡೇಟ್ಸ್ ಬಂದು 15, 17, 19, 21 ಏಪ್ರಿಲ್ ಆಗಿರುತ್ತೆ. ಅದೇ ರೀತಿ ಸೀ ಗ್ರೀನ್ ಅಂತ ಹೇಳ್ತೀವಿ, ಅಂದರೆ ಸಮುದ್ರದ ಒಂದು ಹಸಿರು ಬಣ್ಣ ಏನಿರುತ್ತೆ ಅದು ಲೈಟ್ ಯೆಲ್ಲೋ, ತುಂಬ ಮತ್ತು ಐವರಿ ಬಣ್ಣ ನಿಮಗೆ ಶುಭ ಕೊಡುತ್ತೆ. ಲಕ್ಕಿ ನಂಬರ್ 7, ದಿಕ್ಕು ನೋಡಲಿಕ್ಕಾಗಿ ನಾರ್ತ್ ಈಸ್ಟ್ ನಿಮಗೆ ಶುಭ ಕೊಡುತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮುದ್ರಾಷ್ಟಕಂ ಸ್ತೋತ್ರವನ್ನು ಮೀನರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಇಚ್ಛಿತ ಫಲಗಳು ನಿಮ್ಮದಾಗುತ್ತೆ. ವೀಕ್ಷಕರೇ, ನೀವು ಕೂಡ ನನ್ನ ಜೊತೆಗೆ ಮಾತಾಡಬೇಕಾ? ನನ್ನ ಜೊತೆಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ಖಂಡಿತ ಮಾಡಿಕೊಡ್ತೀನಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನ ಜೊತೆಗೆ ಜಾತಕ ಪರಿಶೀಲನೆ ಮಾಡಬೇಕು, ಗುರುಗಳ ಹತ್ರ ನಮ್ಮ ಕಷ್ಟವನ್ನು ಹೇಳ್ಕೋಬೇಕು, ಕಷ್ಟಕ್ಕೆ ಪರಿಹಾರ ಪಡಿಬೇಕು ಅಂಥೇಳಿ ಅದರಲ್ಲಿ ರಿಕ್ವೆಸ್ಟ್ ಹಾಕಿ ನನ್ನ ಜೊತೆಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ. ದೂರವಾಣಿಯಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅಕ್ಯುರೇಟ್ ರೆಮಿಡಿ ಕೊಡ್ತೀನಿ. ಜೀವನಕ್ಕೆ ಬಂದಂಥ ಕಷ್ಟಗಳನ್ನು, ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೊಡೆದೋಡಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ, ಅದೇ ರೀತಿ ದೂರವಾಣಿ ನಂಬರ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನೋಟ್ ಮಾಡ್ಕೊಂಡು ಅದಕ್ಕೆ ವಾಟ್ಸಪ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ನಾನು ನಿಮ್ಮ ಮನೆಗೆ ಬಂದು ವಾಸ್ತು ಪರಿಶೀಲನೆ ಮಾಡಬೇಕಾ? ನಿಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಶಾಪಿಂಗ್ ಮಾಲ್ ಆಗಿರ್ಬೋದು, ಈ ರೀತಿಯ ವಾಣಿಜ್ಯ ಕ್ಷೇತ್ರಗಳಿಗೆ, ವಾಣಿಜ್ಯ ಸ್ಥಳಗಳಿಗೆ ನಾನು ಬರಬೇಕಾ? ವಾಸ್ತು ಪರಿಶೀಲನೆ ಮಾಡಬೇಕಾ? ಮಾಡ್ತೀನಿ ಖಂಡಿತ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನೇರವಾಗಿ ನಿಮ್ಮ ಸ್ಥಳಕ್ಕೆ ಬರ್ತೀನಿ. ನಿಮ್ಮ
ನಿಮ್ಮ ಎದುರುಗಡೆ ವಾಸ್ತು ಪರಿಶೀಲನೆ ಮಾಡಿ ಅಲ್ಲಿನ ಡಿಫೆಕ್ಟ್ ತೋರಿಸ್ತೀನಿ, ಅಲ್ಲೇ ನಿಮಗೆ ಸಲಹೆ ಕೊಟ್ಟು ಬರ್ತೀನಿ. ನನ್ನನ್ನು ವಾಸ್ತು ಸಲಹೆಗೆ ಪರಿಶೀಲನೆಗೆ ಕರೆಸ್ಕೋಬೇಕು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ವಾಸ್ತು ಪರಿಶೀಲನೆಗೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ರಿಕ್ವೆಸ್ಟ್ ಮಾಡೋದಕ್ಕೆ ಮರಿಬೇಡಿ. ನಾನು ನಿಮ್ಮ ವಾಸ್ತು ಪರಿಶೀಲನೆಗೆ ಖಂಡಿತ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಈ ಸಂಚಿಕೆ ಇಷ್ಟ ಆದರೆ ನೀವು ಪೂರ್ತಿಯಾಗಿ ನೋಡಿದ್ದೀರಿ, ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಈ ಸಂಚಿಕೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ರಿಗೂ ಪ್ರಚಾರ ಮಾಡಿ. ಯಾಕೆ ಅಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್, ನೇಬರ್ ಎಲ್ಲರೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಇರ್ತಾರಲ್ವ, ಅವ್ರಿಗೂ ಈ ಸಂಚಿಕೆ ಕಳಿಸಿ. ಅವ್ರಿಗೂ ಪರಿಹಾರ ಸಿಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ಮುಂದಿನ ವಾರದ ಸಾಪ್ತಾಹಿಕ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.